ಅದೇ ಪೂಜೆಯನ್ನು ಕಂಡು ಭಯಪಡುವ ಗುಂಪಲ್ಲ ಇದು. ಆಮೇನ್. ಅವನ್ನ ಬೆಕ್ಕನ್ನ ಕಂಡು ಭಯಪಡುವಂತ ಗುಂಪಲ್ಲ. ಆಮೇನ್. ಈ ಗುಂಪು. ಹಲ್ಲೆಲೂಯಾ. ಮೋಶೆಯ ವಡಿ ಸರ್ಪമായി ಮಾರಿ, ಮೋಶೆಯ ಒಂದು ಕೋಲು ಸರ್ಪವಾಗಿ ಮಾರ್ಪಟ್ಟಿತ್ತು. ಆಮೇಲೆ ಮಿಸ್ರೈಮೆ ಮಂತ್ರವಾದಿಗಳುಡೆಯೂ ಮಾಲೆಯ ಕೋಲು ಸರ್ಪമായി ಮಾರಿ, ಐಗುಪ್ತದ ಆಮೇಲೆ ಮಂತ್ರವಾದಿಗಳ ಕೋಲುಗಳು ಸರ್ಪವಾಗಿ ಮಾರ್ಪಟ್ಟಿತ್ತು. ಮೋಶೆയുടെ വടി മോശ വടിയായി പാമ്പായി മാറിയത്. ഹല്ലേലൂയ. ಐಗುಪ್ತന്റെ എല്ലാവിധ സർപ്പങ്ങളെ വിഴുങ്ങി കളഞ്ഞതുപോലെ. ಆದರೆ ಆಮೇಲೆ ಮೋಶೆಯ ಕೈಯಲ್ಲಿದ್ದಂತ ಒಂದು ಕೋಲು ಸರ್ಪವಾಗಿದ್ದು ಆ ಐಗುಪ್ತ ದೇಶದಲ್ಲಿರುವ ಇದ್ದಂತ ಸಕಲ ಮಂತ್ರವಾದಿಗಳ ಸರ್ಪವನ್ನ ನುಂಗಿ ಹಾಕುವಂತ ಶಕ್ತವಾದ ಕೋಲಾಗಿತ್ತು ಮೋಶೆಯ ಕೈಯಲ್ಲಿದ್ದದ್ದು. ಈ ಪರಿಶುದ್ಧಾತ್ಮವಿന്റെ ಶಕ್ತಿ ಉಂಟೆങ്കിൽ, ಈ ಪರಿಶುದ್ಧಾತ್ಮನ ಶಕ್ತಿ ನಿಮಗಿದ್ದರೆ ಈ ದೇಶದಲ್ಲಿ ಎಲ್ಲಾ ಮಂತ್ರವಾದಿಗಳು ಎಲ್ಲಾ ಪಾಪು ಆಮೇಲೆ ಎಲ್ಲ ತೇಳು ಒಮ್ಮಿಂಚು ನಿನ್ನ ಮೇಲೆ ಬಂದಾಲು, ಆಮೇಲೆ ನಿಮಗೆ ಈ ದೇಶದಲ್ಲಿರುವಂತ ಎಲ್ಲ ಆಮೇಲೆ ಸರ್ಪ ಶಕ್ತಿಗಳು ಚೇಳಿನ ಬಲಗಳು ಒಂದಾಗಿ ನಿಮ್ಮ ಮೇಲೆ ಎರಗಿ ಬಂದರು, ಒಮ್ಮಿಂಚು ನಿನ್ನ ಎದ್ದೇಸಿ ನಿಲ್ಕುಂಬೋ, ನೀವು ಒಂದಾಗಿ ಸೇರಿ ಎದ್ದು ನಿಂತರೆ വലിയ കൂട്ടം അല്ലെങ്കിലോ, ನೀವು ಒಂದು ದೊಡ್ಡ ಕೂಟ ಅಲ್ಲದಿದ್ದರು, ചെറിയ കൂട്ടം ആണെങ്കിലോ, ನೀವು ಒಂದು ಚಿಕ್ಕ ಕೂಟವಾಗಿದ್ದರು, ഈ സർപ്പങ്ങളെല്ലാം വിഴുങ്ങാനുള്ള അധികാരം ಆದರೆ ಈ ಸರ್ಪವನ್ನೆಲ್ಲ ನುಂಗುವಂತ ಅಧಿಕಾರ ನಿಮ್ಮ ಕಾಲು ಕೈಗಳಲ್ಲಿ ನಿಮಗಿದೆ. ತೀರಿಸುತ್ತದೆ ಆತ್ಮವನ್ನೆಲ್ಲ. ನೀವು ಆಮೇಲೆ ಹೊಂದಿಕೊಂಡಿರುವುದು ಏಳಿತನದ ಆತ್ಮವಲ್ಲ, ಸುಬೋಧನೆ ಬೆಳೆಸಿದೆ ಆತ್ಮ. ಆಮೇಲೆ ಶಕ್ತಿಯ ಜ್ಞಾನದ ಬಲದ ಆತ್ಮವನ್ನ ನೀವು ಹೊಂದಿದ್ದೀರಿ. ശരീരം ബലഹീനമാണ്. ನನ್ನ ಶರೀರ ಬಲಹೀನವಾಗಿದೆ. ഞാൻ പ്രാപിച്ച ആത്മാവ് ശക്തിയുടെ ആത്മാവാണ്. ನಾನು ಹೊಂದಿಕೊಂಡಿರುವಂತ ಆತ್ಮವು ಶಕ್ತಿಯುಳ್ಳ ಆತ್ಮವಾಗಿದೆ. നമുക്ക് ബലഹീനരെന്ന് പറഞ്ഞാലോ, ಅನೇಕರು ನಿಮ್ಮನ್ನು ನೋಡಿ ನೀವು ಬಲಹೀನರು ಎಂದು ಹೇಳಿದರು. നിങ്ങളിലുള്ളവൻ ശക്തനായവൻ, ബലമുള്ളവൻ, തകർക്കാത്തവൻ നിങ്ങളെ ബലപ്പെടുത്തുന്നവൻ. ಆದರೆ ನಿಮ್ಮಲ್ಲಿರುವವನು ಬಲವಂತನು, ಶಕ್ತಿಯುಳ್ಳವನು, ಎಲ್ಲವನ್ನೂ ಅಳಿಸಿ ಹಾಕುವುದಕ್ಕೆ ಬಲವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ನಮಗೆ ಸೆಕೆಂಡ್ ಕ್ರಾನಿಕಲ್ಸ್ 2 ಪೂರ್ವಕಾಲ ವೃತ್ತಾಂತ. ಆಮೇಲೆ ನಮಗೆ ಸ್ವಲ್ಪ ಸಮಯ. ಆಮೇಲೆ ಹಲ್ಲೆಲೂಯ. ഒരു പരിശുദ്ധി, ആമേൻ, ഒരു വിശുദ്ധി നമ്മുടെ കുടുംബങ്ങളിൽ, നമ്മുടെ സഭയിൽ, ആമേൻ, നമ്മുടെ സന്തതികളിൽ ആമേൻ എങ്ങനെ നടത്തണമെന്നുള്ള നമുക്ക് ആലോചന ചെയ്യാം. ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ಸಂತತಿಗಳಲ್ಲಿ ಪರಿಶುದ್ಧತೆ ಮನಶುದ್ಧತೆ ಹೇಗೆ ನಡೆಸಬೇಕೆಂಬುದಾಗಿ ಆಮೇಲೆ ಸ್ವಲ್ಪ ಸಮಯ ನಾವು ಕಲಿಯೋಣ. ಇದು ವರ್ಷത്തിന്റെ ಅವಸಾನ ಮಾಸമായി. ಇದು ವರ್ಷದ ಆಮೇಲೆ ಕಡೆಯ ದಿನವಾಗಿದೆ. കഴിഞ്ഞ മാസം ഞങ്ങൾ 21 ഉപവാസം ആയിരുന്നു. ಕಳೆದ ತಿಂಗಳು ನಾವು 21 ದಿನದ ಉಪವಾಸವಿದ್ದೆವು. ദൈവകൃപയാൽ നിങ്ങൾ ഉപവാസം ഇരിക്കുന്നു. ದೇವರ ಕೃಪೆಯಲ್ಲಿ ನೀವು ಉಪವಾಸ ಇದ್ದೀರಿ. ലോകമുള്ള എല്ലാവരും ഒരു വിശുദ്ധീകരണത്തിന്റെ ഉപവാസത്തിലേക്ക് കടന്നു പോവുകയാണ്. ಲೋಕದಲ್ಲಿರುವಂತ ಎಲ್ಲರೂ ಒಂದು ಪರಿಶುದ್ಧವಾದ ಜೀವಿತಕ್ಕಾಗಿ ಉಪವಾಸ ಮಾಡುತ್ತಿದ್ದಾರೆ. ഹല്ലേലൂയ. ആമേൻ. ഞാൻ വീണ്ടും സഭയോട് പറഞ്ഞു, ನಾನು ತಿರುಗಿ ಸಭೆಯೊಂದಿಗೆ ಹೇಳಿದೆ, ഈ മാസത്തിന്റെ അവസാനം വരുമ്പോൾ ಈ ತಿಂಗಳ ಕಡೆಯ ದಿವಸಗಳಲ್ಲಿ വീണ്ടും നമുക്കൊരു ശുദ്ധീകരണത്തിനായിട്ട് ആലയത്തിൽ കൂടി വരാം. ನಾವು ಮತ್ತೆ ಒಂದು ಶುದ್ಧೀಕರಣಕ್ಕಾಗಿ ಆಲಯಕ್ಕೆ ಕೂಡಿ ಬರೋಣ. ഹല്ലേലൂയ. നമ്മൾ ഈ ദിവസങ്ങളിൽ പ്രാർത്ഥനയും ഉപവാസവും ഇല്ലാതെ ക്രിസ്ത്യ ജീവിതം മുന്നോട്ട് നയിക്കുവാൻ ഈ സ്റ്റേറ്റിൽ സാധ്യമല്ല. ಈ ನೀವಿರುವಂತ ದೇಶದಲ್ಲಿ ನೀವು ಉಪವಾಸವೋ ಪ್ರಾರ್ಥನೆಯೂ ಇಲ್ಲದೆ ಪರಿಶುದ್ಧ ಜೀವಿತವನ್ನ ನಡೆಸಲು ನಿಮಗೆ ಸಾಧ್ಯವಿಲ್ಲ. ഹല്ലേലൂയ. ഹല്ലേലൂയ. സഭയോട് പറയുന്ന ഒരു കാര്യം, നിങ്ങൾ ആരിലും ഡിപ്പെൻഡ് ആകരുത്. ಆದರೆ ನಾನು ಸಭೆಯೊಂದಿಗೆ ಹೇಳುವಂತ ಒಂದು ಕಾರ್ಯ, ನೀವು ಯಾರನ್ನು ಆಶ್ರಯಿಸಬಾರದು. ആമേൻ. വിശ്വാസികളോട് സഹോദരങ്ങളോട് പറയും, നിങ്ങൾ ഭാഷമേ ഡിപ്പെൻഡ് ആകരുത്. ನಾನು ನನ್ನ ಸಭೆಯೊಂದಿಗೆ ನನ್ನ ಒಂದು ಮಕ್ಕಳೊಂದಿಗೆ ಹೇಳ್ತೇನೆ, ನೀವು ನನ್ನನ್ನ ಆಶ್ರಯಿಸಬೇಡಿ. ഭാഷയെ ആശ്രയിക്കാൻ പോകരുത്. ಪಾಸ್ಟರ್ನ ಆಶ್ರಯಿಸಬೇಡಿ. ആമേൻ. സർവശക്തനായ യേശുവിൽ മാത്രം ആശ്രയിക്കുക. ಸರ್ವಶಕ್ತನಾದ ಯೇಸುವನ್ನ ಮಾತ್ರ ನೀವು ಆಶ್ರಯಿಸಿದರೆ, മനുഷ്യന്റെ ആശ്രയിക്കുന്നതിന് നല്ലത് യഹോവയിൽ ആശ്രയിക്കുന്നത്. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಒಳ್ಳೆಯದು ಆಮೇಲೆ ದೇವರಲ್ಲಿ ಭರವಸೆ ಇಡುವುದು. നിങ്ങൾ ശിശുക്കളല്ല, ಇನ್ನು ನೀವು ಮಕ್ಕಳಲ್ಲ, നിങ്ങൾ മുതിർന്നവരാണ്. ನೀವು ಆಮೇಲೆ ಪ್ರಾಯಸ್ಥರಾಗಿದ್ದೀರಿ. നിങ്ങൾ പുരുഷത്വം ധരിക്കണം. ಇನ್ನು ನೀವು ಆಮೇಲೆ
ಇನ್ನು ನೀವು ಮತ್ತೊಬ್ಬರನ್ನ ಬೆಳೆಸುವಂತವರು. നിങ്ങളൊരു പാല് കുടിച്ചുകൊണ്ടിരിക്കാനല്ല, ಇನ್ನು ನೀವು ಹಾಲುಗಳನ್ನು ಕುಡಿದುಕೊಂಡು ಮಕ್ಕಳಂತೆ ಕುಳಿತುಕೊಳ್ಳಬಾರದು. ആഹാരം കഴിക്കണം. ನೀವು ಗಟ್ಟಿಯಾದ ಆಹಾರವನ್ನ ತಿನ್ನಬೇಕು. ആറ് ശിശുക്കളില്ല, ಇಲ್ಲಿ ಯಾರು ಮಕ್ಕಳಿಲ್ಲ. 2 മാസം വിശ്വാസത്തിൽ വന്നവരാരെങ്കിലും ഉണ്ട്? കൈകൊട്ടില്ലേ? 2 ತಿಂಗಳಾಯ್ತು ನಾನು ವಿಶ್ವಾಸದಲ್ಲಿ ಹೊಸದಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳುವಂತವ್ರು ಯಾರಾದ್ರೂ ಕೈ ಎತ್ತಿ. 6 ತಿಂಗಳು, 6 ತಿಂಗಳಾಯ್ತು ನಾನು ಬಂದಿ ಅಂತ ಕೈ ಎತ್ತಿ. 1 year 1 ವರ್ಷ ವಿಶ್ವಾಸಕ್ಕೆ ಬಂದು 1 ವರ್ಷ അവർക്ക് കൺസെഷൻ ഉണ്ട്. ಅವ್ರಿಗೆ 4 ವರ್ಷ. 4 ವರ್ಷ ಇನ್ನು ಶಿಶು ಅಲ್ಲ. 4 ವರ್ಷ ಆಯ್ತು ನಿಮಗೆ ದೇವರ ಕುರಿತು ತಿಳಿಸಿ, ಈಗ ನೀವು ಮಕ್ಕಳಲ್ಲ. ഹല്ലേലൂയ. നിങ്ങൾ വേറെവരെ വിളിച്ചോണ്ട് വരണം. ನೀವು ಬೇರೆಯವರನ್ನ ಈ ಆಮೆನ್ ಆಮೆನ್ ಆಲಯಕ್ಕೆ ಕರೆತರಬೇಕಾದವರು. നമുക്ക് 2 Chronicles 2 ಪೂರ್ವಕಾಲ ವೃತ್ತಾಂತ അതിന്റെ അത് 28 വാക്യം വരുമ്പോൾ 28ನೇ ಅಧ್ಯಾಯ ಬರುವಾಗ ആഹാസ് രാജാവ്, ಆಹಾಸ್ ರಾಜನು ആമേൻ, അവൻ ദൈവത്തിന് വിരോധമായ പാപങ്ങളെ ചെയ്തു. ಅವನು ದೇವರಿಗೆ ವಿರುದ್ಧವಾದ ಪಾಪವನ್ನ ಮಾಡಿದನು. ആമേൻ. തന്റെ പിതാവായ ദാവീദിനെ പോലെ അവൻ ദൈവത്തെ ആരാധിച്ചില്ല. ಆದರೆ ತನ್ನ ತಂದೆಯಾದ ದಾವೀದನಂತೆ ದೇವರನ್ನು ಆರಾಧಿಸಲಿಲ್ಲ. ഹല്ലേലൂയ. എല്ലാവിധ വിഗ്രഹങ്ങളാലും തന്റെ രാജ്യത്തെ നിറച്ചു. ಎಲ್ಲ ವಿಧವಾದ ವಿಗ್ರಹಗಳಿಂದಲೂ ತನ್ನ ತಂದೆಯ ರಾಜ್ಯವನ್ನು ತುಂಬಿಸಿದನು. ആമേൻ. എല്ലാവിധമായ പാപങ്ങളാലും മുഴുകി. ಎಲ್ಲ ವಿಧವಾದ ಪಾಪಗಳಲ್ಲಿಯೂ ಅವನು ಮುಳುಗಿದನು. അതിന്റെ 28ന്റെ 19 വായിക്കുമ്പോൾ 28 10 ಓದುವಾಗ ಯಾರಾದ್ರೂ 28 10 19 ಅಧರ್ಮಕ್ಕೆ ಪ್ರೇರಿಸಿ ಯೆಹೋವನಿಗೆ ದ್ರೋಹ ಮಾಡಿದ ಇಸ್ರಾಯೇಲ್ ರಾಜನಾದ ಆಹಾಜನ ನಿಮಿತ್ತವಾಗಿ ಯೆಹೋವನು ಯೆಹೂದ್ಯರನ್ನು ಈ ಪ್ರಕಾರ ತಗ್ಗಿಸಿದನು. ഹല്ലേലൂയ. ಕ್ರೈಸ್ತರು മലയാളത്തിൽ മഹാദ്രോഹം ചെയ്തെന്ന്. ಮಲಯಾಳದಲ್ಲಿ ಮಹಾದ್ರೋಹವನ್ನ ದೇವರಿಗೆ ವಿರುದ್ಧವಾಗಿ ಮಾಡಿದನೆಂಬುದಾಗಿದೆ. ഹല്ലേലൂയ. ദൈവം ചെയ്യരുതെന്ന് നമ്മൾ പറഞ്ഞത് ചെയ്തു. ಆದರೆ ದೇವರು ಮಾಡಬೇಡ ಎಂದು ಹೇಳಿದ್ದನ್ನ ಆಹಾಜನು ಮಾಡಿದನು. ദൈവം ചെയ്യാൻ പറഞ്ഞത് അവൻ ചെയ്തില്ല. ದೇವರು ಮಾಡು ಎಂದು ಹೇಳಿದ್ದನ್ನು ಅವನು ಮಾಡಲಿಲ್ಲ. അതുകൊണ്ട് ദൈവം എന്ത് ചെയ്തു? മഹാകോപം ദൈവത്തിന് അവർക്ക്. ಆದರೆ ದೇವರ ಮಹಾ ಕೋಪಕ್ಕೆ ಅವನು ಪಾತ್ರನಾದನು. ഹല്ലേലൂയ. അവൻ മാത്രമല്ല അവന്റെ ദേശവും കൂടെ പാപത്തിലേക്ക് വീഴ്ത്തി. ಅವನನ್ನು ಮಾತ್ರವಲ್ಲ ಅವರ ದೇಶವನ್ನು ಕೂಡ ಪಾಪದಲ್ಲಿ ಎಳೆದುಕೊಂಡನು. ഹല്ലേലൂയ. 21 വായിച്ചു. 21 ಓದಿ. ಅದಕ್ಕೆ ಬದಲಾಗಿ ಅವನನ್ನು ಕುಗ್ಗಿಸಿದನು. ಆಹಾಜನು ಯೆಹೋವನ ಆಲಯದ ಅರಮನೆಯ ಪ್ರಭುಗಳ ಆಸ್ತಿಯನ್ನು ಸೂರೆ ಮಾಡಿಕೊಂಡು ಹೋಗಿ ಅಶ್ಶೂರದ ಅರಸನಿಗೆ ಕಾಣಿಕೆಯನ್ನಾಗಿ ಕೊಟ್ಟರು. ಅವನಿಂದ ಏನೂ ಸಹಾಯವಾಗಲಿಲ್ಲ. ഹല്ലേലൂയ. മറ്റുള്ള പ്രധാനികളുടെ കൈകളിൽ നിന്നും കൊള്ളയടിച്ച് ಮತ್ತೆ ಬೇರೆ ಇರುವಂತ ಪ್ರಧಾನಿಗಳಿಂದ ಹಣವನ್ನ ಅಪಹರಿಸಿ. ഈ വചനങ്ങളെ അതിന്റെ 29 ഞാൻ ഒരു 4 ആഴ്ച മുന്നേ പാർശ്വസഭയിലായിരുന്നു. ഞാൻ ഈ വചനം അവിടെ ഷെയർ ചെയ്തു. ನಾನು 29ನೇ ಅಧ್ಯಾಯವನ್ನ ಅಲ್ಲಿ ಪಾಸ್ ಇರಲಿಲ್ಲ. ನಾನು ಈ ವಾಕ್ಯವನ್ನ ನಾನು ಹಂಚ್ತಾ ಇದ್ದೆ. അന്ന് ഞാൻ എന്നെ പുകഴ്ത്തി പറയില്ല, സഭയിൽ ഒരു വലിയ വിടുതൽ നടന്നു. ಅಂದು ನಾನು ಹೊಗಳಿಕೊಂಡು ಹೇಳ್ತಾ ಇಲ್ಲ. ಆ ದಿನ ಸಭೆಯಲ್ಲಿ ಒಂದು ದೊಡ್ಡ ಬಿಡುಗಡೆ ನಡೀತು. അത് ഞങ്ങളുടെ യൗവനസ്ഥയിൽ ഒരു വലിയ ചേഞ്ചസ് വന്നു. ಆದರೆ ನನ್ನ ಯೌವನಸ್ಥರಲ್ಲಿ ಅನೇಕ ಚೇಂಜಸ್ ಅನ್ನ ತಂದು ಕೊಟ್ಟಿತ್ತು. അവസാനത്തെ പ്രാർത്ഥന ഞാൻ യൗവനസ്ഥരെ മുന്നിൽ നിർത്തി. ಆ ಕಡೆಯ ಪ್ರಾರ್ಥನೆಯಲ್ಲಿ ಯೌವನಸ್ಥರನ್ನೆಲ್ಲ ಕರೆದು ನಾನು ಮುಂದೆ ನಿಲ್ಲಿಸಿದೆ. കർത്താവിന്റെ വേലയ്ക്കായിട്ടുള്ള കുഞ്ഞുങ്ങളെ ദൈവം ഉയർത്തി. ಕರ್ತನ ಸೇವೆಗಿರುವಂತ ಮಕ್ಕಳನ್ನ ಕರ್ತನು ಬೇರ್ಪಡಿಸಿದನು. ഹല്ലേലൂയ. ಹಲ್ಲೆಲೂಯ. യൗവനസ്ഥർക്ക് മാത്രമല്ല ക്രിസ്തുവിന്റെ വേല, ಯೌವನಸ್ಥರಿಗೆ ಮಾತ್ರವಲ್ಲ ಕ್ರಿಸ್ತನ ಸೇವೆ. ഇവിടെ ഇരിക്കുന്ന മധ്യവയസ്കർക്ക്, ಇಲ್ಲಿರುವಂತ ಮಧ್ಯವಯಸ್ಕರನ್ನು, വയസ്സായവർക്ക്, പോലെ ഇരിക്കുന്നവർക്ക്, ವಯಸ್ಸಾಗಿರುವವರಿಗೂ ಹಿಂದೆ ಇರುವಂತವರಿಗೂ, കുറച്ച് കുഞ്ഞുങ്ങൾക്കും, ಚಿಕ್ಕ ಮಕ್ಕಳಿಗೂ കർത്താവിന്റെ വേലയുടെ വിളി ഉണ്ട്. ಕರ್ತನ ಸೇವೆಯ ಮಾರ್ಗ ಒಂದು ಕರೆಯುವಿಕೆ ಇದೆ. ഇത് ഭാഷക്കും മാത്രമുള്ള ഭാരമല്ല. ಇದು ಪಾಸ್ಟ್ಗೂ ಸೇವಕರಿಗೂ ಸೇವಕಿಗೂ ಇರುವಂತ ಭಾರವಲ್ಲ. ಪ್ರತಿಯೊಂದು ವಿಶ್ವಾಸಿ ಕರ್ತಾವಿന്റെ വേല ചെയ്തിരിക്കണം. ಪ್ರತಿಯೊಂದು ವಿಶ್ವಾಸಿಗಳು ದೇವರ ಕೆಲಸವನ್ನ ಮಾಡಿರಬೇಕು. ഞാൻ വേറൊരു വിഷയം പറയാൻ മറന്നുപോയി. ನಾನು ಬೇರೆ ಒಂದು ವಿಷಯವನ್ನ ಹೇಳೋದಕ್ಕೆ ಮರೆತು ಹೋದೆ. സൗമ്യ
ನಮ್ಮ ಸೌಮ್ಯ ಕಂಡು ಬಂದು വലിയ സന്തോഷമായി. ಸೌಮ್ಯಳನ್ನ ಕಂಡಾಗ ನನಗೆ ತುಂಬಾ ಸಂತೋಷ ಆಯ್ತು. സൗമ്യയുടെ അജി ഞങ്ങളുടെ ചർച്ചിൽ വർഷങ്ങളുടെ വിശ്വാസിയായിരുന്നു. ಈ ಸೌಮ್ಯ ಅಜ್ಜಿ ಅಂದ್ರೆ ಅವರ ಅಪ್ಪ ನಮ್ಮ ಸಭೆಯಲ್ಲಿ ವರ್ಷಗಳ ವಿಶ್ವಾಸಿಯಾಗಿದ್ರು. ആമേൻ. അവരുടെ മരണവും അവരുടെ സംസ്കാര ശുശ്രൂഷയും ക്രിസ്ത്യൻ രീതിയിലായില്ലെങ്കിലും ಆ ಮಾನವ ಯಥಾರ್ಥ ವಿಶ್ವಾಸಿಯಿಂದ ಮರಿಚದು. ಆದರೆ ಅವರ ಒಂದು ಶವ ಸಂಸ್ಕಾರ ಕ್ರಿಸ್ತನಾಲಯದಲ್ಲಿ ಕ್ರಿಸ್ತನ ಪ್ರಕಾರ ನಡಿಲಿಲ್ಲ. ಆದ್ರೂ ಒಂದು ಯಥಾರ್ಥವಾದ ಕ್ರಿಸ್ತನಿಗಾಗಿ ಬೇರ್ಪಟ್ಟ ವಿಶ್ವಾಸಿಯಾಗಿದ್ದರು. ಆಮೇಲೆ ಇವರ ಅಜ್ಜಿ സൗമ്യ എന്റെ കുടുംബം ഒരിക്കലും ദൈവം നഷ്ടപ്പെടുത്തില്ല. ಆಮೇಲೆ ಈ ಕುಟುಂಬವನ್ನ ದೇವರು ಒಂದು ಬಾರಿಯೂ ನಷ್ಟಪಡಿಸುವುದಿಲ್ಲ. അജിയുടെ പ്രാർത്ഥന നിങ്ങൾക്ക് ചുറ്റുമുണ്ട്. ನಿಮ್ಮ ಅಜ್ಜಿ ಪ್ರಾರ್ಥಿಸಿದ ಪ್ರಾರ್ಥನೆ ನಿಮ್ಮ ಸುತ್ತಲೂ ಇದೆ. അത് മാത്രമല്ല, സഹോദരി എപ്പോഴും എൻ്റെ അക്കയ്ക്ക് അങ്ങനെയായി, എൻ്റെ ചേച്ചിക്ക് ഇങ്ങനെയായി, എൻ്റെ ചേട്ടന് ഇങ്ങനെയായി, എൻ്റെ ചേച്ചിയുടെ മക്കൾക്ക് ഇങ്ങനെയായി, ഏത് നേരം മൈസൂരിൽ ನಮ್ಮ ಅಕ್ಕನಿಗೆ ಹಿಂಗಾಯ್ತು, ನಮ್ಮ ಭಾವನಿಗೆ ಹಿಂಗಾಯ್ತು, ನಮ್ಮ ಅಕ್ಕನ ಮಕ್ಳಿಗೆ ಹಿಂಗಾಯ್ತು ಅಂದ್ರೆ ಯಾವಾಗ್ಲೂ ಮೈಸೂರು ಹೋಯ್ತಾ ಬರ್ತಾ ಇರ್ತಾ ಇದ್ಲು ಈ ಭಾಗ್ಯ. ನಮ್ಮದೊಂದೇ ವಿಶ್ವಾಸಕ್ಕೆ ಬರ್ತಿಲ್ಲ. ಆದ್ರೂ ಇವ್ರ ವಿಶ್ವಾಸಕ್ಕೆ ಬರ್ತಿರ್ಲಿಲ್ಲ. ചില സമയം ഓർത്തിട്ടുണ്ട്. ನಾನು ಕೆಲವು ಸಮಯ ನೆನೆಸ್ತಾ ಇದ್ದೆ, ಬಾಯಿಗೆ ಬೇರೆ ಪಣಿ ഒന്നും ಇಲ್ಲ, ಈ ಭಾಗ್ಯಂಗೆ ಬೇರೆ ಏನು ಕೆಲಸ ಇಲ್ಲ. ಆಮೇಲೆ ಎತ್ರ ಒಂದಾಲಿ ಇವ್ರ ವಿಶ್ವಾಸಕ್ಕೆ ಬರ್ತಿಲ್ಲല്ലോ. ಎಷ್ಟು ಇವ್ರು ಕಷ್ಟಪಟ್ಟರು ಇವ್ರು ನಂಬಿಕೆ ಬರಲ್ಲ. ನಿನ್ನ ಅಪ್ಪತ್ತೆ ಬೆಳ್ಳತಿ ಮೇಲೆ ನಿನ್ನ ರೋಟಿಯನ್ನು ನೀರಿನ ಮೇಲೆ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಅದು ಬಹು ದಿವಸಗಳಾದ ಮೇಲೆ ನಿನ್ನ ಕೈಗೆ ಸಿಗುತ್ತದೆ. ಅದು ಆಮೇಲೆ ನೀರಿನಲ್ಲಿ ಜೀರ್ಣವಾಗಿ ಹೋಗುವುದಿಲ್ಲ. ಜೀವಜಾಲಗಳು ತಿಂದು ನಶಿಪಿಕೆಯಿಂದ ಆ ಒಂದು ಆಹಾರವನ್ನ ಮೀನು ಜಲಜಂತುಗಳು ತಿಂದು ನಾಶ ಮಾಡುವುದಿಲ್ಲ. ಕೈ ಬರು, ಅದು ಮತ್ತೆ ನಿನ್ನ ಆಹಾರ ನಿನ್ನ ಕೈಗೆ ಬರುವುದು. ತೀರ್ಮಾನಿಸ ಸೌಮ್ಯ, ನೀನೊಂದು ತೀರ್ಮಾನಿಸಿದರೆ ಈ ಸಂತೋಷವು ಸಮಾಧಾನವು ನಿನಗೂ ಅನುಭವಿಸುವ ಸಾಧ್ಯ. ಈ ಸಂತೋಷವು ಸಮಾಧಾನವು ನಿನಗೂ ಅನುಭವಿಸಲು ಸಾಧ್ಯ. ಕೂಗುವುದಲ್ಲ, ನಾವು ಯಾರು ಸುಮ್ಮನೆ ಬಂದು ಸೌಮ್ಯನ ಕರಿತಾ ಇಲ್ಲ. ഞങ്ങൾ കൈകെട്ടി പാടുന്നത് ചുമ്മാതല്ല. ನಾವು ಸುಮ್ಮನೆ ಕೈಕಟ್ಟಿ ಆಡುವುದಿಲ್ಲ. ഞങ്ങൾ വിടുതൽ പ്രാപിച്ചവരാണ്. ನಾವು ಬಿಡುಗಡೆ ಹೊಂದಿದವರು. ನಾವು ಪಾಪದಿಂದ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ನಮಗಿರುವ ಶಾಪದಿಂದ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ನಾವು ರೋಗಗಳಿಂದ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ನಾವು ಸೈತಾನನ ಕೈಯಿಂದ ಬಿಡುಗಡೆ ಹೊಂದಿದವರು. ನಮ್ಮನ್ನು ರಕ್ಷಿಸಿದ ಯೇಸುವನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆವು. ഈ സന്തോഷത്തിലേക്ക് നിനക്ക് കടന്നു വരാം മകളെ. ഈ സന്തോഷത്തിലേക്ക് നിനക്ക് കടന്നു വരാം മകളെ. ಈ ಒಂದು ಸಂತೋಷದಲ್ಲಿ ನಿನಗೂ ಹಾದು ಬರಬಹುದು ಮಗಳೇ. ഹല്ലേലൂയ, ಹಲ್ಲೆಲೂಯ. ഇവിടെ ഈ രാജാവ്, ಈ ರಾಜನು ಆಮೇಲೆ അടുത്തത് നമുക്ക് വായിക്കാം. ಆಮೇಲೆ ನಂತರ ಇರುವಂತದನ್ನ ನಾವು ಓದೋಣ. 4ാമത്തെ വാക്യം, 24ನೇ ವಾಕ್ಯ, ಸೆಕೆಂಡ್ ಕ್ರಾನಿಕಲ್ಸ್ 28:24. 2 ಪೂರ್ವಕಾಲ ವೃತ್ತಾಂತ 28:24. ಆಹಾಜನು ದೇವಾಲಯದ ಸಾಮಾನುಗಳನ್ನು ಕೂಡಿಸಿ ಅವುಗಳನ್ನು ಕತ್ತರಿಸಿ ಬಿಟ್ಟನು. ಯೆಹೋವನ ಆಲಯದ ಬಾಗಿಲುಗಳನ್ನು ಮುಚ್ಚಿ ಯೆರೂಸಲೇಮಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಯಜ್ಞವೇದಿಗಳನ್ನು ಕಟ್ಟಿಸಿದನು. ഹല്ലേലൂയ, ഹല്ലേലൂയ. പിതാക്കന്മാർ ശ്രേഷ്ഠമായി കരുതിയിരുന്ന ആലയത്തെ, ಪೂರ್ವಿಕರು ಶ್ರೇಷ್ಠವಾಗಿ ಆಲೋಚಿಸಿದ ಆಲಯವನ್ನ, ആലയത്തിന്റെ എല്ലാ ഉപകരണങ്ങളെ അടച്ചുകളഞ്ഞു. ಆ ಆಲಯದ ಎಲ್ಲ ಬಾಗಿಲನ್ನ ಮುಚ್ಚಿಬಿಟ್ಟನು. ആലയത്തെ മലിനപ്പെടുത്തി, ಆಲಯವನ್ನು ಅಶುದ್ಧ ಮಾಡಿದನು. ഹല്ലേലൂയ. അത് മാത്രമല്ല, ഉപകരണങ്ങളെ ഉടച്ചു കളഞ്ഞു. ಆ ಆಲಯದ ಉಪಕರಣಗಳನ್ನು ಒಡೆದು ಹಾಕಿದನು. ഉപകരണങ്ങൾ, ಯಾವ ಉಪಕರಣಗಳು? ಗಿಟಾರ್ ഉണ്ടായിരുന്നു, ಅಲ್ಲಿ ಗಿಟಾರ್ ಇತ್ತು, കർത്താവിന്റെ മേശ ഉണ്ടായിരുന്നു, ಕರ್ತನ ಮೇಜಿತ್ತು, ആമേ ಮಂಜೂಷಗಳು ഉണ്ടായിരുന്നു, ಮಂಜೂಷವಿತ್ತು. അങ്ങനെ എന്തെല്ലാം പ്രധാനമുള്ളത് ಆಲಯದಲ್ಲಿ ಏನೆಲ್ಲ ಪ್ರಧಾನವಾಗಿತ್ತು ഉടച്ചു കളഞ്ഞു. ಅದನ್ನೆಲ್ಲ ಒಡೆದು ಹಾಕಿದನು, അശുദ്ധമാക്കി, ಅಶುದ್ಧ ಮಾಡಿದನು. ആലയം ദൈവത്തിന്റെ വചനമുണ്ട്. ആലയം ലെവിറ്റീസിലെ സമയമില്ല. യഹോവയുടെ ആലയത്തിലെ നിലവിളക്ക് എപ്പോഴും കത്തണം. ಆಮೇಲೆ ಅರಣ್ಯಕಾಂಡದಲ್ಲಿ ಈ ರೀತಿಯಾಗಿದೆ. ಆಮೇಲೆ ದೇವರ ಆಲಯದಲ್ಲಿ ಯಾವಾಗಲೂ ಬೆಳಕು ಹತ್ತಿ ಉರಿಯುತ್ತಿರಬೇಕು. ഞാൻ നിങ്ങൾ, ಆ ಬೆಳಕು ನಾನು ನೀವೇ. അത് പഴയ നിയമത്തിൽ പറഞ്ഞതാണ്. ಅದು ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ
അശുദ്ധമായി പോകും. ನೀನು ಅಶುದ್ಧವಾಗಿ ಹೋಗುತ್ತಿ. ഈ റൂം അടച്ചു വിട്ടാൽ ಈ ರೂಮು ಆಮೇಲೆ ಬಾಗಲಾಕಿ ಬಿಟ್ಟರೆ ആരും ഇവിടെ പ്രവേശിക്കാതിരുന്നാൽ ಯಾರು ಇಲ್ಲಿ ಪ್ರವೇಶ ಮಾಡದೆ ಹೋದರೆ ഇതിൽ എന്ത് സംഭവിക്കും? ಇದರಲ್ಲಿ ಏನು ಸಂಭವಿಸುತ್ತದೆ? ഉണ്ടാകും. ಇದು ಜೇಡರ ಕಟ್ಟುತ್ತೆ, ആമേൻ. ഫുള്ള് ദൂഷിയാകും. ಫುಲ್ಲು ಧೂಳಾಗುತ್ತೆ. അത് മാത്രമല്ല ಅದು ಮಾತ್ರವಲ್ಲ, ആവുകൾ വന്ന് ചേരും. ಹಾವುಗಳು ಬಂದು ಸೇರುತ್ತೆ, ആമേൻ. സൗരകാലി എന്ന് പറയുന്നത് വന്ന് ചേരും. ಸೌರ್ಗಾಲ್ ಬಂದು ಸೇರುತ್ತೆ, വാസന വരും. ವಾಸನೆ ಬರುತ್ತೆ. ഉള്ള വരുമ്പോൾ നമുക്ക് ഡസ്റ്റ് അലർജി വരും. ಒಳಗೆ ಬರುವಾಗ ಧೂಳಿನ ಅಲರ್ಜಿ ಆಗುತ್ತೆ. ആമേൻ. ഞാനും നീയും അലർജി ഉണ്ടാക്കുന്നവരാകരുത്. ನಾನು ನೀನು ಮತ್ತೊಬ್ಬರಿಗೆ ಅಲರ್ಜಿ ಉಂಟು ಮಾಡುವಂತವನಾಗಬಾರದು. അടച്ചു പൂട്ടിയ ನೀನು ನಿನ್ನ ಬಾಗಿಲನ್ನು ಮುಚ್ಚಿಕೊಂಡರೆ, കുടുംബത്തിലെ പ്രാർത്ഥനയും വിശുദ്ധിയും ഇല്ലാതെ പോയാൽ, ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆಯು ಪರಿಶುದ್ಧತೆಯು ಇಲ್ಲದೆ ಹೋದರೆ, ഈ പാമ്പും ഈ തേടും ഈ സ്പൈഡറും എല്ലാം കയറി വന്ന് നിന്റെ കുടുംബത്തെയും നിന്റെ ശരീരമെന്ന ആലയത്തെ കെടുത്തിക്കളയും. ಆದರೆ ಈ ಯಾವು ಚೇಳು ಸೌರ್ಗಾಲ್ ಎಲ್ಲ ಬಂದು ನಿನ್ನ കുടുംബದ ಆಮೇಲೆ ಅವಶ್ಯಕತೆಗಳನ್ನ ಕೆಡಿಸಿ ಹಾಕುತ್ತದೆ. ഹല്ലേലൂയ. ഹല്ലേലൂയ. ആഹാസ് രാജാവിന്റെ ജീവിതത്തിലും അവന്റെ കുടുംബത്തിലും അവന്റെ രാജ്യത്തിലും ഇതേ അനുഭവം ഉണ്ടായി. ಆದರೆ ಆಹಾಜನ ರಾಜನ ಕುಟುಂಬದಲ್ಲಿಯೂ ಆಲಯದಲ್ಲಿಯೂ ಅವನ ದೇಶದಲ್ಲಿಯೂ ಇದೇ ನಡೆದದ್ದು. എന്നാൽ ಆದರೆ 29-ാം അധ്യായത്തിൽ വരുമ്പോ 29ನೇ ಅಧ್ಯಾಯಕ್ಕೆ ಬರುವಾಗ ഹല്ലേലൂയ, അവന്റെ മകൻ ಅವನ ಮಗನು അവന്റെ പിതാവിനെ പോലെ അവൻ നടന്നില്ല. ಅವನ ತಂದೆಯಂತೆ ಅವನು ನಡೆಯಲಿಲ್ಲ. ഹിസ്കിയാവ് ಹಿಸ್ಕಿಯನು അവൻ എത്രാമത്തെ വയസ്സിൽ വാഴ്ച തുടങ്ങി? ಎಷ್ಟು ವರ್ಷದವನಾಗಿದ್ದಾಗ ಪಟ್ಟಕ್ಕೆ ಬಂದನು. 29ന്റെ 1-ാം വാക്യം. 29 ವಾಕ್ಯ. ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಜೆಕರನ ಮಗಳಾದ ಅಬಿಯ ಎಂಬಾಕೆಯು ಅವನ ತಾಯಿ. ಅವನು ಎಲ್ಲ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ആഹാസിനെ പോലെയല്ല അവൻ നടന്നത്. ಆಹಾಜನಂತೆ ಅಲ್ಲ ಅವನು ನಡೆದದ್ದು. പൂർവികനായ ദാവീദിനെ പോലെ നടന്നു. ಅವನ ಪೂರ್ವಿಕನಾದ ದಾವೀದನಂತೆ ಅವನು ನಡೆದನು. കർത്താവ് ചിലരുടെ പേരുകൾ മാത്രമേ ബൈബിളിൽ എഴുതത്തുള്ളൂ. ಆದರೆ ದೇವರು ಕೆಲವರ ಹೆಸರನ್ನು ಮಾತ್ರ ಬೈಬಲ್ ಅಲ್ಲಿ ಬರೆದಿಟ್ಟಿದ್ದಾರೆ. ഇവിടെ അവന്റെ അമ്മ ഒരു മാതൃകയുള്ള അമ്മയായിരുന്നെന്ന് ഞാൻ വിശ്വസിക്കുന്നു. ಆದರೆ ಇಲ್ಲಿ ಈತನ ತಾಯಿ ಒಂದು ಮಾದರಿಯ ತಾಯಿಯಾಗಿದ್ದಳು ಎಂಬುದಾಗಿ ನಾನು ನಂಬುತ್ತೇನೆ. നിങ്ങളുടെ പേര് പ്രസിദ്ധമാകണമോ? ನಿಮ್ಮ ಹೆಸರುಗಳು പ്രസിദ്ധವಾಗಬೇಕಾ? ഹല്ലേലൂയ. ആ ഒരു സഹോദരന്റെ അരികിൽ പോയാൽ, അല്ലെ ആ ഒരു സഹോദരിയുടെ അരികിൽ പോയാൽ എനിക്കൊരു ആശ്വാസം കിട്ടും. ഹല്ലേലൂയ. എന്റെ കുടുംബത്തിന് സന്തോഷം കിട്ടുമെന്ന് നിങ്ങളെ കുറിച്ച് മറ്റുള്ളവർ സാക്ഷി പറയുന്നുണ്ടോ? ಆದರೆ ನಿಮ್ಮನ್ನ ಕುರಿತು ಅಯ್ಯೋ ಆ ಸಹೋದರಿ ಬಳಿ ಹೋದ್ರೆ, ಆ ಸಹೋದರನ ಬಳಿ ಹೋದ್ರೆ ನನಗೊಂದು ಸಮಾಧಾನ ಸಿಗುತ್ತದೆ ಎಂಬುದಾಗಿ ಜನರು ನಿಮ್ಮನ್ನ ನೋಡಿ ಹೇಳಿದ್ದಾರೆಯೇ? അതോ അയ്യോ ആ സഹോദരന്റെ അടുക്ക പോയാൽ എനിക്കുള്ള സമാധാനവും നഷ്ടപ്പെടുത്തും. ಅಯ್ಯೋ ಈ ಸಹೋದರನ ಬಳಿ ಹೋದರೆ, ಈ ಸಹೋದರಿ ಬಳಿ ಹೋದರೆ ನನಗಿರುವ ಸಮಾಧಾನ ಕೂಡ ಕೆಡುತ್ತೆ ಎಂಬುದಾಗಿ ಯಾರಾದ್ರೂ ಹೇಳ್ತಾ ಇದ್ದಾರಾ? അല്ലെങ്കിൽ ക്രിസ്തുവിന്റെ സ്വഭാവം അല്ലാതെ പിശാചിന്റെ സ്വഭാവം കാണിക്കുന്ന വ്യക്തിയെന്ന് നമുക്ക് പേര് വരരുത്. ಆದರೆ ಕ್ರಿಸ್ತನ ಸ್ವಭಾವವನ್ನ ತೋರಿಸದೆ ಸೈತಾನನ ಸ್ವಭಾವವನ್ನ ತೋರಿಸುತ್ತಿದ್ದೀರಿ ಎಂಬುದಾದ ಹೆಸರು ನಿಮಗೂ ನನಗೂ ಬರಬಾರದು. ഹല്ലേലൂയ. ಹೆಸರು ഈ അബിയ എന്നുള്ള പേര് ಈ ಅಬಿಯ ಎಂದು ಹೇಳುವಂತಹ ಹೆಸರು പ്രശസ്തമായ പേരാണ്. ಒಂದು ಪ್ರಸಿದ್ಧವಾದ ಹೆಸರು ಅಬಿಯ. അവൾ തന്റെ മകനെ നന്നായി വളർത്തി. ಯಾಕೆಂದರೆ ಆಕೆಯು ತನ್ನ ಮಗನನ್ನ ಚೆನ್ನಾಗಿ ಬೆಳೆಸಿದಳು. അല്ലെങ്കിൽ എന്റെ സഹോദരന്റെ മകളുടെ പേര് അബിയ. ನನ್ನ ಅಣ್ಣನ ಮಗಳ ಹೆಸರು ಅಬಿಯ. എന്റെ ചർച്ചിൽ അബിയ ഉണ്ട്. ನನ್ನ ಚರ್ಚಲ್ಲೂ ಅಬಿಯ ಇದ್ದಾಳೆ. അത് ഇസബേൽ എന്ന് പേരിടുവോ നമ്മൾ ആർക്കെങ്കിലും? ನಾವ್ ಯಾರಿಗಾದ್ರೂ ಇಸಬೇಲ್ ಅಂತ ಹೆಸರಿಡ್ತೀವ? ഇസബേൽ എന്ന് പേര് വിടും. അപ്പോൾ പേരിന് വലിയ ആവശ്യമുണ്ട്. ಆದರೆ ನಮಗೆ ಕೊಡುವಂತ ಹೆಸರಲ್ಲಿ ಒಳ್ಳೆಯ ಅರ್ಥವಿದೆ. ആമേൻ. ഇവള് തന്റെ മകന് പറഞ്ഞു കൊടുത്തു കാണും. ಇವಳು ಈ ಅಬಿಯ ಈತನ ಮಗನಿಗೆ, ಈಕೆಯ ಮಗನಿಗೆ ಕಲಿಸಿಕೊಟ್ಟಿರಬಹುದು. മകനെ, നിന്റെ പിതാവ് ചെയ്ത അന്യായം ಮಗನೇ, ನಿನ್ನ ಆಮೇಲೆ ತಂದೆ ಮಾಡಿದಂತ ಅನ್ಯಾಯವನ್ನ നമ്മൾ ഇതുകൊണ്ട് അനുഭവിച്ചുകൊണ്ടിരിക്കുകയാണ്. ಆ ಅನ್ಯಾಯದಿಂದ ನಾನು ಅನುಭವಿಸುತ್ತಿದ್ದೇನೆ. ആമേൻ. നിന്റെ മക്കൾ അനുഭവിക്കോ? ನಿನ್ನ ಮಕ್ಕಳು ಕೂಡ ಅದನ್ನೇ ಅನುಭವಿಸುತ್ತಾರೆ. നിന്റെ പിതാവ് ചെയ്ത അന്യായം, ನಿನ್ನ ತಂದೆ ಮಾಡಿದಂತ ಅನ್ಯಾಯ, നിന്റെ തന്റെ ദൈവത്തിന്റെ ആലയത്തെ കെടുത്തിയത്, ನಿನ್ನ ತಂದೆ ಆ ದೇವರ ಆಲಯವನ್ನ ಕೆಡಿಸಿದ್ದು നമ്മുടെ ദേശം അനുഭവിച്ചുകൊണ്ടിരിക്കുകയാണ്. ನನ್ನ ದೇಶ ಅನುಭವಿಸುತ್ತಾ ಇದೆ. അതുകൊണ്ട് നീ ഇത് ചെയ്യരുത്. ಆದುದರಿಂದ ಆಮೇಲೆ
ಅವನು ತನ್ನ ಆಳ್ವಿಕೆಯ ಮೊದಲನೆಯ ವರ್ಷದ ಮೊದಲನೆಯ ತಿಂಗಳಲ್ಲಿ ಯೆಹೋವನ ಆಲಯದ ಬಾಗಿಲುಗಳನ್ನು ತೆರೆಯಿಸಿ ಅವುಗಳನ್ನು ಭದ್ರಪಡಿಸಿದನು. ಆಮೇಲೆ ಯಾಜಕರನ್ನು ಲೇವಿಯರನ್ನು ದೇವಾಲಯದ ಮೂಡಲ ದಿಕ್ಕಿನ ಬಯಲಿನಲ್ಲಿ ಕೂಡಿಸಿ ಅವರಿಗೆ, ಲೇವಿಯರೇ, ನನ್ನ ಮಾತನ್ನು ಕೇಳಿರಿ. ಈಗ ನಿಮ್ಮನ್ನು ಶುದ್ಧಪಡಿಸಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನ ಪವಿತ್ರಾಲಯದಲ್ಲಿರುವ ಹೊಲಸನ್ನೆಲ್ಲ ಹೊರಗೆ ಹಾಕಿ ಆಲಯವನ್ನು ಶುದ್ಧೀಕರಿಸಿ. അവൻ രാജ്യത്വം ഏറ്റെടുത്ത വർഷം തന്നെ ಅವನು ರಾಜ್ಯವನ್ನ ಅಂಗೀಕರಿಸಿದ ವರ್ಷವೇ അവൻ സിംഹാസനം റെഡിയാക്കാൻ പോയില്ല. ಅವನು ಅವನ ಸಿಂಹಾಸನವನ್ನ ರೆಡಿ ಮಾಡೋದಕ್ಕೆ ಅವನು ಹೋಗಲಿಲ್ಲ. ദ്രാക്ഷ തോട്ടം ഉണ്ടാക്കാൻ പോയില്ല. ಅವನು ದ್ರಾಕ್ಷ ತೋಟವನ್ನ ಉಂಟು ಮಾಡುವುದಕ್ಕಾಗಿ ಅವನು ಹೋಗಲಿಲ್ಲ. സമ്പാദിക്കാൻ പോയില്ല. ಅವನು ಲಕ್ಷಗಳನ್ನ ಸಂಪಾದಿಸುವುದಕ್ಕೆ ಅವನು ಹೋಗಲಿಲ್ಲ. രഥങ്ങളെ ഉണ്ടാക്കാൻ പോയില്ല. ಅವನು ರಥಗಳನ್ನ ಆಮೇಲೆ ಉಂಟು ಮಾಡುವುದಕ್ಕೆ ಅವನು ಹೋಗಲಿಲ್ಲ. അവൻ ആദ്യം ചെയ്തത് ಅವನು ಮೊದಲು ಮಾಡಿದ್ದು പിതാവ് നശിപ്പിച്ച ತನ್ನ ತಂದೆ ನಾಶಪಡಿಸಿದಂತ ആലയത്തിന്റെ വാതിലുകളെ റെഡിയാക്കി. ಆಲಯದ ಬಾಗಿಲುಗಳನ್ನು ಅವನು ಸಿದ್ಧ ಮಾಡಿದನು. ಅದು ಮಾತ್ರವಲ್ಲ, ആലയത്തിലെ മലിനത്വങ്ങൾ, ಆಲಯದಲ್ಲಿದ್ದಂತ ಮಾಲಿನ್ಯತ್ವಗಳು. അതിന്റെ ഒരു കന്നഡ ഒരു ಚೆನ್ನಾಗಿ ಯೆಹೋವನ ಪವಿತ್ರ ಆಲಯದಲ್ಲಿರುವ ಹೊಲಸನ್ನೆಲ್ಲ ಹೊರಗೆ ಪವಿತ್ರ ಆಲಯದಲ್ಲಿರುವಂತ ಹೊಲಸನ್ನ ಹೊರಗೆ ಹಾಕಿ ಅವನು ಹೊರಗೆ ಹಾಕಿದನು. ಅವನು ಆಲಯದ ಆಮೇಲೆ ಹೊಲಸನ್ನ ಹೊರಗೆ ಹಾಕಿದನು. ಈ ಹಗಲಿನ ವೇಳೆ ನಿನ್ನ ಆಮೇಲೆ ತಂದೆ ತಾಯಿಗಳ ಶಾಪವನ್ನು, ಅವರು ಮಾಡಿದಂತ ಪಾಪಗಳನ್ನ, ಅವರು ಮಾಡಿದಂತ ಮಾಟ ಮಂತ್ರಗಳನ್ನ,
ಪರಿಶುದ್ಧರಾಗಿ ಜೀವಿಸಬೇಕು ಆಸೆ ಇದೆ. ಈ ಊಟ ಕೈಲಿಂತು ಈ ಆಮೇಲೆ ಪ್ರಾರ್ಥನೆ ಮುಗಿದ ನಂತರ ಆಮೇಲೆ ದೇವದಿನಗಳೇ ಶ್ರದ್ಧೆ ಓಡಕೈತೆ ದೇವ ಮಕ್ಕಳೇ ಶ್ರದ್ಧೆಯೊಂದಿಗೆ ಕೇಳಿರಿ. ಆ ಸಮಯ ವಿಷಾದ ಕಾತು ನಿಂತಿದ್ದಾನೆ. ಆ ಸಮಯದಲ್ಲಿ ಸೈತಾನನು ಕಾದು ನಿಲ್ಲುತ್ತಿದ್ದಾನೆ. നിങ്ങളെടുത്ത തീരുമാനത്തെ മാറ്റിക്കളഞ്ഞ് ನಿಮ್ಮನ್ನ ನೀವು ತೆಗೆದ ತೀರ್ಮಾನವನ್ನ ಮಾರ್ಪಡಿಸಿ വീണ്ടും പാപത്തിൽ കൊണ്ടുപോകും. ನಿನ್ನನ್ನು ತಿರುಗಿ ಪಾಪದಲ್ಲಿ ಸೇರಿಸುವುದಕ್ಕಾಗಿ മനസ്സ് ആലയത്തിൽ വന്നാലും കിട്ടും. ಮನಸ್ಸು ಆಲಯಕ್ಕೆ ಬಂದರೆ ಚುಚ್ಚುತ್ತಲೇ ಇರುತ್ತೆ. ഞാനെ ആലയത്തിൽ വരും. ನಾನ್ ಪಾಪಿ 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 ನಾನು ಹೇಗೆ ಆಲಯಕ್ಕೆ ಬರಲಿ? ഇന്ന് പലക്കാലം ಆದರೆ ಈ ಹಗಲಿನ ವೇಳೆ ಈ ಸಭೆಯ ಒಳಗೆ ಶಕ್ತರಾದ ಸೇವಕರು ಇದ್ದಾರೆ. ಆತನಿಗಾಗಿ ನಿಲ್ಲುವಂತ ಸೇವಕರಿದ್ದಾರೆ. ಸಭೆಯೊಂದಿಗೆ ಸೇರುವವರು. ನಿನ್ನ ತಂದೆ ಮಾಡದೇ ಇರುವಂತದನ್ನು ನೀ ಮಾಡಬೇಕು. ದೇವರಿಗೆ ನೀನು ಅವಶ್ಯಕತೆ ಇದೆ. ನೀನೊಂದು ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದವಳು ಅಲ್ಲ. ನಾವು ತಿರುಗಿ ವಾಕ್ಯಕ್ಕೆ ಬರೋಣ. 4ನೇ ವಾಕ್ಯ 28. ಆಮೇಲೆ ಯಾಜಕರಲ್ಲಿ ಲೇವಿಯರನ್ನು ದೇವಾಲಯದ ಮೂಡಣ ದಿಕ್ಕಿನಲ್ಲಿ ಬೈಲಿನಲ್ಲಿ ಕೂಡಿಸಿ ಅವರಿಗೆ, ಲೇವಿಯರೇ ನನ್ನ ಮಾತನ್ನು ಕೇಳಿರಿ. Yes. ಲೇವಿಯ ಗೋತ್ರತೆಯನ್ನು ಬೆಳಿತೀಯ. ಲೇವಿಯ ಗೋತ್ರಗಳನ್ನ ದೇವರು ಕರೆಯುತ್ತಿದ್ದಾನೆ. അതിനെ പറയും എന്റെ ഹൃദയത്തിലും എന്റെ ശരീരത്തിലും ദൈവശക്തി അങ്ങനെ ಆದರೆ ಈ ವಾಕ್ಯವನ್ನು ಹೇಳುವಾಗ ನನ್ನ ಹೃದಯದಲ್ಲೂ ನನ್ನ ಶರೀರದಲ್ಲೂ ದೇವರ ಶಕ್ತಿಯನ್ನು ಅನುಭವಿಸುತ್ತಿದ್ದೇನೆ. ನಫ್ತಾಲಿ ಗೋತ್ರವಿದೆ, ನೆಫ್ತಾಲಿ ಗೋತ್ರವಿದೆ, ಗೋತ್ರವಿದೆ, ರೂಬೇನ್ ಗೋತ್ರವಿದೆ, ಅಶೇರ ಗೋತ್ರವಿದೆ, ಅಶೇರ ಗೋತ್ರವಿದೆ, ಯಹೂದ ಗೋತ್ರವಿದೆ, ಯಹೂದ ಗೋತ್ರವಿದೆ. ಆದರೆ ದೇವರ ಇಸ್ರಾಯೇಲ್ ಕೂಗುತ್ತಿರುವುದು, ಲೇವಿಯರೇ ನನ್ನ ಬಳಿಗೆ ಬನ್ನಿರಿ. ಲೇವಿಯರೇ ನನ್ನ ಬಳಿಗೆ. ಲೇವಿಯರಿಗೆ ಮಾತ್ರ ಯಾಕೆ ಇಷ್ಟು ಪ್ರತ್ಯೇಕತೆ? ನಫ್ತಾಲಿ ಇಲ್ಲೇ, ನೆಫ್ತಾಲಿ ಇಲ್ಲವಾ? ಯೇಸು ಕ್ರಿಸ್ತನ ಗೋತ್ರ ಮಗನ ಯಹೂದ ಇಲ್ಲೇ, ಯೇಸು ಕ್ರಿಸ್ತನ ಗೋತ್ರದಲ್ಲಿ ಹುಟ್ಟಿದಂತವರು ಯಹೂದ ಇಲ್ಲವಾ? ಆಮೇಲೆ ಅಸೇರನಿಲ್ಲೇ, ಅಸೇರನಿಲ್ಲವಾ? ഇത്രയും 12 ഗോത്രങ്ങളിലെ 11 ഗോത്രം അവിടെ നിൽക്കുമ്പോൾ 12 ಗೋತ್ರದಲ್ಲಿ 11 ಗೋತ್ರ ಅಲ್ಲಿ ನಿಂತುಕೊಂಡಿದೆ. ഈ ലേവിയെ വിളിക്കുക. ಈ ಲೇವಿಯ ಗೋತ್ರವನ್ನು ಕರೆಯುತ್ತಿದ್ದಾರೆ. ഞാൻ ഒരു കാര്യം പറയാം പ്ലീസ്. ഇനി ഹാഫ് ആൻ അവർ ഇല്ലേ, ഹാഫ് ആൻ അവറും ഇല്ല, അത്രയും സമയത്തുള്ളിൽ വചനക്ക് പോകണം. എൻ്റെ ഒപ്പം നിങ്ങൾ വരണം. ನಾನು ನಿಮಗೆ ಒಂದೇ ಒಂದು ಇದು ಹೇಳ್ತೀನಿ. ನಾನು ಇನ್ನೊಂದು ಅರ್ಧ ಗಂಟೆ ಇದೆ, ಅರ್ಧ ಗಂಟೆಯಲ್ಲಿ ವಾಕ್ಯದ ಒಟ್ಟಿಗೆ ನೀವು ಬರಬೇಕು. ഹല്ലേലൂയ, ഹല്ലേലൂയ. ലേവിയ ഗോത്രത്തിന്റെ ശ്രേഷ്ഠത ഞാൻ പറയാം. ಲೇವಿಯ ಗೋತ್ರದ ಶ್ರೇಷ್ಠತೆಯನ್ನ ನಾನು ನಿಮ್ಗೆ ಹೇಳ್ತೇನೆ. ഇതെല്ലാത്തിന്റെ സമയങ്ങളിൽ ദൈവം ലേവി ഗോത്രത്തെയാണ് യാചകരായിട്ട് തിരഞ്ഞെടുത്തത്. ಈ ಎಲ್ಲಾ ಸಮಯದಲ್ಲೂ ದೇವರು ಲೇವಿ ಗೋತ್ರವನ್ನ ಯಾಜಕರಾಗಿ ಆರಿಸಿಕೊಂಡನು. ನಮ್ಮ ಕಡಲಿಗೆ ಎಕ್ಸೋಡಸ್, ನಾವು ವಿಮೋಚನಾ ಕಾಂಡಕ್ಕೆ ಬರೋಣ. അതിന്റെ 1-ാം വാക്യം. ವಿಮೋಚನಾ ಕಾಂಡ 1ನೇ ಅಧ್ಯಾಯ 1-ന്റെ 1ರ ವಿಮೋಚನಾ ಕಾಂಡ 1ನೇ ಅಧ್ಯಾಯ 1ರಿಂದ 1. ಐಗುಪ್ತಕ್ಕೆ ಬಂದ ಇಸ್ರಾಯೇಲಿನ ಮಕ್ಕಳ ಹೆಸರುಗಳು ರೂಬೇನ್, ಸಿಮೆಯೋನ್, ಲೇವಿ, ಯೆಹೂದ, ಇಸಾಕರ್, ಜಬಲೋನ್, ಬೆನ್ಯಾಮಿನ್, ದಾನ್, ನಫ್ತಾಲಿ, ಗಾದ್, ಆಶೇರ್ ಎಂಬುವುಗಳೇ. ಇವರೆಲ್ಲರ
ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಈ ಲೇವಿ ಗೋತ್ರದೊಳಗೆ ಮೋಸೆ ಜನಿಸಿದರು. ಆದರೆ ಈ ಲೇವಿಯ ಗೋತ್ರದಲ್ಲೇ ಮೋಶೆಯು ಹುಟ್ಟಿದ್ದು. ಇಸ್ರೇಲ್ ಜನದ ಬಿಡುವಿക്കുവാൻ, ಇಸ್ರೇಲ್ ಜನರನ್ನ ಬಿಡಿಸುವುದಕ್ಕೆ, ಫರೋಹನ ಅಧೀನದಲ್ಲಿ ಬಿಡುವಿക്കുവാൻ, ಆಮೇಲೆ ಫರೋಹನ ಅಧೀನತ್ವದಿಂದ ಬಿಡಿಸುವುದಕ್ಕೆ ಲೇವಿ ಗೋತ್ರത്തിലുള്ള ಮೋಶೆಯನ್ನು ದೈವಂ ಕಂಡது. ಲೇವಿ ಗೋತ್ರದಲ್ಲಿರುವಂತಹ ಮೋಶೆಯನ್ನ ದೇವರು ಕಂಡದ್ದು. എന്നാൽ നമ്മൾക്ക് വരാം 32 അധ്യായത്തിൽ വരുമ്പോൾ ನಾವು ವಿಮೋಚನ ಕಂಡ 32ನೇ ಅಧ್ಯಾಯಕ್ಕೆ ಬರುವಾಗ ಮೋಶ ಈ ಇಸ್ರೇಲ್ ಜನತೆ ಕೊಂಡು ಮಾಡುತ್ತು. ಮೋಶೆಯು ಈ ಇಸ್ರಾಯೇಲ್ ಜನರನ್ನ ಕೊಂಡು ಆಮೇಲೆ ಸುಸ್ತಾಗಿ ಹೋದನು. ഹല്ലേലൂയ. ಎನಿ ಟೈಮ್ പെരുകുറുക്കുന്നതാണ്. ಯಾವಾಗಲೂ ಗುಣಗುಟ್ಟುವ ಜನ. ദൈവം എത്ര ഉപകാരം ചെയ്താൽ എനിക്കത് എക്സ്പ്ലെയിൻ ചെയ്യാൻ സമയമില്ല. ಆಮೇಲೆ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಮಯ ಇಲ್ಲ. ದೇವರೆಷ್ಟೇ ಉಪಕಾರ ಮಾಡಿದರು ദൈവത്തെ ദുഷിക്കും, ದೇವರನ್ನು ದೂಷಿಸ್ತಾ ಇರ್ತಾರೆ, മോശയെ ദുഷിക്കും, ಮೋಶೆಯನ್ನು ದೂಷಿಸ್ತಾ ಇರ್ತಾರೆ, അതുകൂടെ തന്നെ അഹരോനെയും ദുഷിക്കും. ಅದರ ಜೊತೆಗೆ ಆಹಾರನನ್ನು ದೂಷಿಸ್ತಾ ಇರ್ತಾರೆ. അങ്ങനെ വളരെ കഷ്ടപ്പെട്ടാണ് മോശ ഈ ലേവി ഗോത്രക്കാരൻ ഇവരെ കൊണ്ട് വരുന്നത്. ಆದರೆ ಈ ಲೇವಿಯ ಗೋತ್ರದಲ್ಲಿ ಪಟ್ಟಂತಹ ಮೋಶೆ ಬಹಳ ಕಷ್ಟಪಟ್ಟು ಇವರೊಂದಿಗೆ ಯಾತ್ರೆ ಮಾಡುತ್ತಾ മോശ ಕರೆತರುತ್ತಿದ್ದಾನೆ. പർവ്വതത്തിൽ കയറിയാണ് ദൈവത്തിന്റെ വചനം എടുക്കാൻ. ಮೋಶೆ ದೇವರ ವಾಕ್ಯವನ್ನ ಕಲಿಯುವುದಕ್ಕೆ ಪರ್ವತವನ್ನ ಹತ್ತುತ್ತಾನೆ. ദൈവം തന്റെ കരങ്ങളാലെ 10 കൽപ്പന കൊടുത്തു. ಆದರೆ ದೇವರು ಸ್ವಂತ ಕರಗಳಿಂದ 10 ಕಲ್ಪನೆಯನ್ನ ಮೋಶೆಗೆ ಕೊಟ್ಟನು. സൗമ്യനായ മോശ ಸೌಮ್ಯವಾಗಿದ್ದಂತ ಮೋಶೆ താഴെ ഇറങ്ങി വരുമ്പോ ಕೆಳಗೆ ಇಳಿದು ಬರುವಾಗ ഇവിടെ നടന്നതെന്നാ? ಇಲ್ಲಿ ನಡೆದಿದ್ದೇನು? 40 days ಒಂದೇ 40 ದಿನ ಬೇರ್ಪಟ್ಟಿದ್ದನು ಮೋಶೆ. അവിടെ ഒരു ബസപ്പ റെഡിയായി. ಅಲ್ಲಿ ಒಂದು ಬಸಪ್ಪನ್ ರೆಡಿ ಮಾಡಿದ್ರು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. ഞാൻ അതാ പറഞ്ഞ മനുഷ്യരിൽ ആശ്രയിക്കേണ്ടത്. ಅದಕ್ಕೆ ನಾನು ಹೇಳಿದೆ, ನೀವು ಮನುಷ್ಯರಲ್ಲಿ ಆಶ್ರಯಿಸಬೇಡಿ. ഭാഷമേ ആരെങ്കിലും കുറിച്ച് ജയിലിലിട്ടാൽ, ಪಾಸ್ಟರ್ ಮನೆಯಲ್ಲಿ ನೀವು ಆಶ್ರಯಿಸಿದರೆ, ഭാഷമേ ആരെങ്കിലും കൊന്നു കളഞ്ഞാൽ, ಪಾಸ್ಟರ್ಮನ್ನ ಯಾರಾದ್ರೂ ಕೊಂದು ಬಿಟ್ರು ಅಂದ್ರೆ, അല്ലെങ്കിൽ ജയിലിലിട്ടാൽ, ಅಥವಾ ಜೈಲಿನಲ್ಲಿ ಪಾಸ್ಟರ್ಮನ್ನ ಹಾಕಿದ್ರೆ നിങ്ങൾ പോയി വിഗ്രഹങ്ങളെ ആരാധിക്കാൻ പോവോ? ನೀವು ಹೋಗಿ ವಿಗ್ರಹಗಳನ್ನ ಆರಾಧಿಸ್ತೀರಾ? നിങ്ങളെ വിളിച്ചത് ആരാ? ನಿಮ್ಮನ್ನ ಕರೆದದ್ದು ಯಾರು? യേശു. ಯೇಸು ಕ್ರಿಸ್ತನು. വിളിച്ച ദൈവം വിശ്വസ്തൻ. ಕರೆದಾತನು ನಂಬಿಗಸ್ತನು. ഞാൻ എപ്പോഴും ഇതിന്റെ സമയം പറയും. ನಾನು ಯಾವಾಗಲೂ ನನ್ನ ಸಭೆಯಲ್ಲಿ ಇದನ್ನು ಹೇಳ್ತೇನೆ. കർത്താവ് എന്നോട് പറയും, എന്നോട് ഭാഷയോട് മൈസൂരിലെ ശുശ്രൂഷ കഴിഞ്ഞ് പൊക്കോളം പറഞ്ഞാൽ, ದೇವರು ಮೈಸೂರ ಸೇವೆ ನಿಮ್ಗೆ ಮುಗಿತು ಹೊರಡುವ ಎಂಬುದಾಗಿ ಹೇಳಿದ್ರೆ ഞാൻ ഈസിയായിട്ട് പോകും. ನಾನು ಆರಾಮಾಗಿ ಹೋಗ್ತೀನಿ. ഭാഷയും പോകും. ಪಾಸ್ಟ್ರು ಹೋಯ್ತಾರೆ. അപ്പൊ ഈ വിശ്വാസികളെല്ലാം തിരിച്ചു പോയി വിഗ്രഹാരാധന ചെയ്യും. ಈ ವಿಶ್ವಾಸಿಗಳೆಲ್ಲ ತಿರುಗಿ ಹೋಗಿ ವಿಗ್ರಹಾರಾಧನೆ ಮಾಡ್ತಾರ. അതാ ഞാൻ പറഞ്ഞു, നിങ്ങൾ ಗಟ್ಟಿಯಾಹಾരം കഴിക്കണം. ಅದಕ್ಕೆ ನಾನು ನಿಮಗೆ ಹೇಳಿದೆ, ಗಟ್ಟಿಯಾದ ಆಹಾರವನ್ನ ತಿನ್ನಿರಿ. എപ്പോഴും അവരെ നോക്കിയിരിക്കല്ല, ക്രിസ്തുവിനെ നോക്കാം. ಯಾವಾಗಲೂ ಸೇವಕರನ್ನ ನೋಡಿರಬೇಡಿ, ಕ್ರಿಸ್ತನನ್ನ ನೋಡಿ. ഇവരിവിടെ എന്ത് ചെയ്തു? ಇವರಲ್ಲಿ ಏನು ಮಾಡಿದ್ರು? വസ്ത്രപ്പണിയുണ്ട്. ಬಸಪ್ಪನನ್ನ ಉಂಟು ಮಾಡಿದ್ರು. ഇടുന്ന സ്വർണ്ണ എല്ലാം എടുത്തിട്ടുണ്ട്. ಅವ್ರ ಒಡವೆ ಏನೇನಿರುತ್ತೆ ಬೆಲೆ ಉಳ್ಳದು ಎಲ್ಲಾನು ಹಾಕಿ ಬಸಪ್ಪನ ಉಂಟು ಮಾಡಿದ್ರೆ അതില് എനിക്ക് ഏറ്റവും തമാശയായി തോന്നിയ സമയമേ എടുക്കുന്നില്ല. ನನಗೆ ತುಂಬಾ ತಮಾಷೆಯಾಗಿ ತೋರಿದ್ದು ಏನು ಅಂದ್ರೆ, ನನಗೆ ತುಂಬಾ ಸಮಯ ಇಲ್ಲ, ಅದಕ್ಕೆ ಆ ಕಡೆ ಹೋಗಲ್ಲ. അവരോനെ വിളിച്ച് മോശ ചോദിച്ചു, ಆಹಾರವನ್ನ ಕರೆದು ಮೋಶೆ ಕೇಳಿದ್ರು, എന്ത് സംഭവിച്ചു ഇവിടെ? ಏನ್ ನಡೀತು ಇಲ್ಲಿ? അവരും പറഞ്ഞു, ಆಹಾರವನ್ನ ಹೇಳಿದನು. അവര് പറഞ്ഞു, ಅವರೇ ಹೇಳಿದ್ರು, അവരെ നടത്താൻ ഒരാൾ ലീഡർ വേണം. ಅವರನ್ನ ನಡೆಸುವುದಕ್ಕೆ ಒಂದು ನಾಯಕ ಬೇಕು ಅಂತ ಹೇಳಿದ್ರು. ഞാൻ അവരോട് പറഞ്ഞ്, ನಾನು ಅವರೊಂದಿಗೆ ಹೇಳಿದೆ, നിങ്ങളുടെ സ്വർണവും നിങ്ങളുടെ കയ്യിലിട്ടതും നിങ്ങളുടെ കയ്യിലിട്ടതും എല്ലാം ഇനി തന്നേക്കാലെ. ನಿನ್ ಕಾಲಲ್ಲಿ ಕೈಯಲ್ಲಿರೋ ಎಲ್ಲ ಒಡವೆಗಳನ್ನ ನನಗೆ ಕೊಟ್ಬಿಡು ಅಂದೆ. ഞാൻ അത് അങ്ങനെ എടുത്ത് ನಾನು ಅದನ್ನ ಹಾಗೇ ತಕೊಂಡೋಗಿ തീയിലേക്ക് ഇട്ടു. ಬೆಂಕಿಲಿಟ್ಟೆ. തീയിൽ നിന്നും ಬೆಂಕಿಯಿಂದ ഒരു പശുക്കുട്ടി വന്നു. ಒಂದು ಹಸುವಿನ ಮರಿ ಬಂತು, ಅಂದ್ರೆ ವಿಗ್ರಹ ಬಂತು. നടക്കും അത്? ನಡೀತದ ಅದು? ಚಿನ್ನ ಎಲ್ಲ ತಗೊಂಡಾಕಿದ್ರೆ ವಿಗ್ರಹ ಹಸುವಿನಂತೆ ಆಗ್ತದ? വിഗ്രഹം ഉണ്ടാക്കുന്നത് എങ്ങനെയാണെന്ന് എനിക്കറിയാം. ವಿಗ್ರಹ ಹೇಗೆ ಉಂಟು ಮಾಡೋದು ನನಗೆ ಗೊತ್ತು. അതിനൊരു മോൾഡ് വേണം. ಅದಕ್ಕೊಂದು ಮೋಲ್ಡ್ ಬೇಕು. ആ മോൾഡിൽ ഈ സ്വർണം ഉരുക്കണം. ಆ ಮೋಲ್ಡಲ್ಲಿ ಹಾಕಿ ಈ ಸ್ವರ್ಣ ಈ ಚಿನ್ನವನ್ನೆಲ್ಲ ಕರಗಿಸಬೇಕು. കരകിಸಿ ഈ മോൾഡിലാക്കണം. ಈ ಎಲ್ಲವನ್ನ ಕರಗಿಸಿ ಈ ಶೇಪ್ ಅಲ್ಲಿರುವಂತ ಮೋಲ್ಡ್ಗೆ ಅದನ್ನ ಹಾಕಬೇಕು. എല്ലാം അവരോ ചെയ്ത പരിപാടികളാണ്. ಎಲ್ಲ ಆರನ್ ಮಾಡಿದ್ದ. തന്റെ തെറ്റ് സമ്മതിക്കത്തില്ല. ಅವನ ತಪ್ಪನ್ನ ಅವನು ಒಪ್ಪಿಕೊಳ್ಳಲಿಲ್ಲ. എല്ലാം കൊണ്ടിട്ടു. ಆ ಒಡವೆ ಎಲ್ಲ ಲಾಭೆ. അവിടെ ഒരു
പശുക്കുട്ടി ഇറങ്ങി വന്നു. ಅಲ್ಲಿಂದ ಒಂದು ಹಸು ಬಂತು. ഹല്ലേലൂയ. കാരണം നമ്മള് ഇങ്ങനെ ನಾವು ಈ ಅಗತ್ಯ ವೇಳೆಯಲ್ಲಿ ಹಂಗೆ ഞാനൊന്നും ചെയ്തില്ല, ನಾನೇನು ಮಾಡಿಲ್ಲ. സാഹചര്യം അങ്ങനെ സംഭവിച്ചു. ನಾವು ಹೋಗಿದ ಸಾಹಚರ್ಯ ಆಗೋಯ್ತು. എന്താ വിശ്വാസം ഇങ്ങനെ സംസാരിച്ചത്? ಏನಕ್ಕೆ ಸಹೋದರಿ ಹಿಂಗೆ ಮಾತಾಡಿದ್ದು? ആ പ്രഷർ വന്ന് ഞാനങ്ങ് പറഞ്ഞു പോയി. ನಾನು ಪ್ರೆಷರ್ ನನಗೆ ಬಂತು, ನಾನು ಹೇಳ್ಬಿಟ್ಟೆ. ഇങ്ങനെ നിങ്ങൾ ദൈവത്തെ കുറിച്ചിട്ട് ആ ആരാധനയ്ക്ക് പോയത്? ಯಾಕೆ ನೀವು ದೇವರ ಬಿಟ್ಟು ಆರಾಧನೆಗೆ ಹೋದ್ರಿ? ആ ഫുഡ് കഴിക്കാൻ പോയത്? ಯಾಕೆ ಅದನ್ನ ತಿನ್ನಲು ಹೋದ್ರಿ? ആമേൻ. ജനങ്ങൾ എന്നെ കുറിച്ച് എന്ത് പറയും? ಜನಗಳು ಏನ್ ಹೇಳ್ಬಿಡ್ತಾರೆ ನನ್ನನ್ನ ಕುರಿತು? ആമേൻ. എനിക്ക് സമാജത്തിന് ഒരു വിലയില്ലേ? ನನಗೆ ಸಮಾಜದಲ್ಲಿ ಒಂದು ಬೆಲೆ ಬೇಡವಾ? എനിക്ക് കളയാൻ ഒക്കുവോ? ನಾನು ಆ ಸಮಾಜದಲ್ಲಿರುವಂತ ಬೆಲೆಯನ್ನು പശുക്കുടാവിനെ ഉണ്ടാക്കുന്നവർ കൂട്ടത്തിലാകരുത്. ಆದರೆ ನಾವು ಹಸುವಿನ ಮರಿಯನ್ನ ಉಂಟು ಮಾಡುವ ಕೂಟದಲ್ಲಿ ನಾವಾಗಬಾರದು. ഹല്ലേലൂയ. ಹಲ್ಲೆಲೂಯ. എന്റെ വിഷയമല്ല, ನಾವು 32ലേക്ക് വരാം. ನನ್ನ ವಿಷಯ ಅದಲ್ಲ. 32ನೇ ಅಧ್ಯಾಯ ವಿಮೋಚನಾ ಕಾಂಡಕ್ಕೆ ಬರೋಣ. അതിന്റെ ಅಲ್ಲಿ അതിന്റെ 26ನೇ ವಾಕ್ಯ. 26ನೇ ವಾಕ್ಯ ಓದೋಣ. ಅವರು ವಿಮೋಚನಾ ಕಾಂಡ ಕ್ರಮವಿಲ್ಲದೆ 22:26. ಕ್ರಮವಿಲ್ಲದೆ ಸ್ವಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು ಯೆಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದರು. ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ഹല്ലേലൂയ. 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 മോശ ഗോത്രത്തെ വിളിച്ചില്ല, ಮೋಶೆ ಗೋತ್ರವನ್ನ ಕರೀಲಿಲ್ಲ. ലേവ്യ ഗോത്രത്തെ വാന്ന് വിളിച്ചില്ല. ಲೇವಿಯ ಗೋತ್ರವೇ ನೀ ಬಾ ಅಂತ ಕರೀಲಿಲ್ಲ. മോശ ഒന്നേ പറഞ്ഞത്, ಮೋಶೆ ಒಂದೇ ಹೇಳಿದ್ದು, യഹോവയുടെ പക്ഷത്തുള്ളവനെല്ലാവരും എന്റെ അരികിൽ വന്നേ. ಯೆಹೋವ ಪಕ್ಷದವರೇ ನೀವು ನಮ್ಮ ಬಳಿಗೆ ಬನ್ನಿ. ആമേൻ. Praise the Lord. ഹല്ലേലൂയ. Hallelujah. ലേവ്യൻ ഇറങ്ങി വന്നു. ಲೇವಿಯ ಗೋತ್ರದವರು ಇಳಿದು ಬಂದರು. ആമേൻ. ഹല്ലേലൂയ. Praise the Lord. 78 വായിച്ചു. 28 ಓದಿ. ಮೋಶೆ ಅವರಿಗೆ ಇಸ್ರಾಯೇಲರಾದ 28 27 ಮೋಶೆ ಅವರಿಗೆ ಮೋಶೆ ಅವರಿಗೆ ಇಸ್ರಾಯೇಲರ ದೇವರಾದ ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ ತಮ್ಮ ಗೆಳೆಯ ನೆರೆಯವ ಎಂದು ಲಕ್ಷಿಸದೆ ಅವರನ್ನು ಸಂಹರಿಸಬೇಕು ಎಂದು ಹೇಳಿದರು. ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ഇപ്പോൾ നിങ്ങൾക്ക് മനസ്സിലായോ? ಈಗ ನಿಮಗೆ ಅರ್ಥ ಆಯ್ತಾ? ಲೇವಿಯ ಗೋತ್ರ ഹിസ്കിയാവ് ആരെ വിളിച്ചത്? ലേവ്യനെ വിളിച്ചതിന്റെ അർത്ഥം മനസ്സിലായോ? ಈಗ ಈ ಹಿಸ್ಕಿಯನು ಲೇವಿಯ ಗೋತ್ರವನ್ನ ಆಮೇಲೆ ಕರೆದದಕ್ಕೆ ಕಾರಣ ಏನು ಗೊತ್ತಾಯ್ತಾ? അവൻ അറിയാമായിരുന്നു. ಅವನಿಗೆ ಅರ್ಥವಾಗಿತ್ತು. എന്റെ പൂർവികന്മാരുടെ കാലത്തെ, ನನ್ನ ಪೂರ್ವಿಕರ ಕಾಲದಲ್ಲಿ, മോശയുടെ കാലത്തെ, ಮೋಶೆಯ ಕಾಲದಲ್ಲಿ അവൻ ഈ ತರ വലിയ ദൈവത്തിന് വിരോധമായ ഒരു വലിയ പാപം ചെയ്തപ്പോൾ ಇವರು ದೇವರಿಗೆ ವಿರುದ್ಧವಾಗಿ ಒಂದು ದೊಡ್ಡ ಪಾಪವನ್ನ ಮಾಡಿದಾಗ ഈ ലേവി ഗോത്രമാണ് ಈ ಲೇವಿ ಗೋತ್ರದವರು മുഖപക്ഷ ഇല്ലാതെ, ಮುಖಪಕ್ಷವಿಲ್ಲದೆ, സഹോദര സഹോദരിയെ നോക്കാതെ, ಸಹೋದರ ಸಹೋದರಿ ಎಂಬುದಾಗಿ ನೋಡದೆ, പിതാക്കളെ നോക്കാതെ, ತಂದೆ ತಾಯಿಗಳು ಎಂದು ನೋಡದೆ, ദൈവം പറഞ്ഞതിനാൽ ದೇವರು ಹೇಳಿದ್ದರಿಂದ വലിയ സംഹാരം നടന്നു. ಒಂದು ದೊಡ್ಡ ಸಂಹಾರವನ್ನಲ್ಲಿ ನಡೆಸಿದರು. ഹല്ലേലൂയ. 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 ദൈവം എന്തു പറയുന്നു അതനുസരിക്കുന്നു മാത്രമേ അനുഗ്രഹം പ്രാപിക്കുകയുള്ളൂ. ದೇವರು ಏನು ಹೇಳುತ್ತಾನೋ ಅದನ್ನು ಕೇಳುವಂತ ವ್ಯಕ್ತಿ ಮಾತ್ರವೇ ಅನುಗ್ರಹ ಹೊಂದುವಂತದ್ದು. മോശയോട് ദൈവം പറഞ്ഞു, ಮೋಶೆಯೊಂದಿಗೆ ದೇವರು ಹೇಳಿದರು, മോശ ലേവിയോട് പറഞ്ഞു, ಮೋಶೆ ಲೇವಿಯೊಂದಿಗೆ ಹೇಳಿದರು, നിങ്ങളോട് നിങ്ങളുടെ ദൈവദാസനും ദൈവദാസി എന്തു പറയുന്നു? ನಿನ್ನೊಂದಿಗೆ ದೇವರ ಸೇವಕರು ದೇವರ ಸೇವಕಿಯರು ಏನ್ ಹೇಳ್ತಾರೆ? ആമേൻ. ചിലത് വിട്ട് കളയാൻ പറഞ്ഞാൽ ಕೆಲವನ್ನ ಬಿಟ್ಟು ಬಿಡು ಎಂಬುದಾಗಿ ಹೇಳಿದ್ರೆ ആ ക്ഷണം വിട്ട് കളയാം. ಆ ಕ್ಷಣ ನೀ ಬಿಟ್ಬಿಡು. ചിലത് ചേർത്ത് പിടിക്കാൻ പറഞ്ഞാൽ ಕೆಲವರನ್ನ ನೀನು ಸೇರಿಸಿ ಇಡಿ ಅಂದ್ರೆ വസ്തുക്കളായിക്കോട്ടെ, ചില വിഷയങ്ങളായിക്കോട്ടെ, ಕೆಲವು ವಸ್ತುಗಳಾಗಲಿ ಕೆಲವು ವಿಷಯಗಳಾಗಲಿ അത് നിങ്ങൾ ചേർത്ത് പിടിക്കുക. ಅದನ್ನು ಸೇರಿಸಿ ಇಡಿ. ഹല്ലേലൂയ. ഹല്ലേലൂയ. ലേവി ഇവിടെ ആരെയും നോക്കുന്നു. ಲೇವಿಯರು ಇಲ್ಲಿ ಯಾರನ್ನು ನೋಡಲಿಲ್ಲ. നമ്മളാണെങ്കിലോ ನಾವಾದ್ರೆ ഘടകമുണ്ട് കയ്യില്, കത്തിയുണ്ട് കയ്യില്, ಕತ್ತಿ ಇದೆ,
വെട്ടാൻ വരുമ്പോൾ ಕತ್ತರಿಸಲು ಬರುವಾಗ ആമേൻ ഇതെൻ്റെ ചിറ്റപ്പൻ്റെ മോനെ ಇದು ನನ್ನ ಚಿಕ್ಕಪ್ಪನ ಮಗ, അവനെ വിട്ടേക്കാം. ಅಯ್ಯೋ ಅಂದ್ಬಿಟ್ಬಿಡಲ್ಲ. അപ്പുറം ഇരിക്കുന്ന അയലോക്കംകാരി എന്ന് വെട്ടിയേക്കാം. ಬೇರೆ ಪಕ್ಕದಲ್ಲಿರೋಣ ಬೇಕಾದ್ರೆ ಕತ್ತರಿಸ್ಬಿಡ್ತಾರೆ. ഹല്ലേലൂയ. ಹಾಲೆಲೂಯ. കുറച്ചങ്ങോട്ട് പോകുമ്പോൾ ಒಂದು ಸ್ವಲ್ಪ ಮುಂದಕ್ಕೆ ಹೋಗುವಾಗ എൻ്റെ ചട്ടി ദോസ് ಇದು ನನ್ನ ಚೆಡ್ಡಿ ದೋಸ್ತು, ഭയങ്കര ബഹുള പ്രീതിയുള്ള വ്യക്തി. ತುಂಬಾ ಪ್ರೀತಿ ಇರೋನು. എങ്ങനെ ഇവളെ കണ്ടിരിക്കുന്നത്? ನಾನು ಇವಳನ್ನ ಹೆಂಗೆ ಕತ್ತರಿಸ್ಬಿಡ್ಲಿ? അതുകൊണ്ട് എന്നാ ചെയ്യാം, ಅದರಿಂದ ಏನ್ ಮಾಡೋಣ? ഒരു കാലത്ത് എന്നോട് അടുത്ത് പിടിച്ചത് ನನ್ನೊಂದಿಗೆ ಜಗಳ ಒಂದಿನ ಆಡ್ದವನು ಇವನು. ഹല്ലേലൂയ. അല്ലെങ്കിൽ എൻ്റെ കുടുംബത്തിന് വിരോധമായി നിന്നവൻ, ನನ್ನ ಕುಟುಂಬಕ್ಕೆ ಅವನು ವಿರುದ್ಧವಾಗಿ ನಿಂತವನು. അവനെ അങ്ങ് വെട്ടിയേക്കാം. ಅವನ್ನ ಕೊಂದು ಬಿಡೋಣ, ഇവരെ അങ്ങ് ചേർത്ത് പിടിക്കാം. ಇವ್ರನ್ನ ನಾವು ಜೊತೆ ಇಟ್ಕೊಬಿಡೋಣ, അല്ലേ ബ്രദർ? ಅಲ್ವಾ ಸಹೋದರ? നമ്മളൊക്കെ അങ്ങനല്ലേ ചെയ്യത്തു. ನಾವೆಲ್ಲ ಹಂಗೆ ಅಲ್ವಾ? സഹോദരികളെ, ഞാൻ ആ ബ്രദറിനെ മാത്രമല്ല ടോട്ടല്ല ನಾನೆಲ್ಲರನ್ನ ಸೇರಿಸಿ ಹೇಳ್ತಾ ಇದ್ದೇನೆ. അല്ല സഹോദരികളെ, ಅಲ್ಲ ಸಹೋದರಿಯರೇ, നമുക്ക് ഏറ്റവും പ്രിയപ്പെട്ട ഇപ്പൊ എൻ്റെ അമ്മയാണ് ഞാൻ ഇച്ചിരി ബുദ്ധിമുട്ട് പെട്ടാൽ. ಆದರೆ ನಾನು ನನ್ನ ಅಮ್ಮನನ್ನ ಕತ್ತರಿಸು ಎಂಬ ದೇವರಿಗೆ ವಿರುದ್ಧವಾಗಿ ನಡೆದಿದ್ದಾರೆ, ಕತ್ತರಿಸ್ಬಿಡೋದ್ರೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. പക്ഷേ ലേവി അത് നോക്കിയില്ല. ಆದರೆ ಲೇವಿಯ ಗೋತ್ರದವರು ಆమె ಕತ್ತಿಯವನ್ನ ತೆಗೆದುಕೊಂಡು അന്യായം ചെയ്തവരെ വെട്ടിക്കളഞ്ഞു. ದೇವರಿಗೆ ವಿರುದ್ಧವಾಗಿ ಅನ್ಯಾಯ ಮಾಡಿದವರನ್ನ ಕಡಿದು ಹಾಕಿದರು. ಆಮೇಲೆ ಇಸ್ರಾಯೇಲ್ ಪಾಳೆಯದಲ್ಲಿ ಒಂದು ದೊಡ್ಡ ಶುದ್ಧೀಕರಣವನ್ನು ನಡೆಸಿದರು. ನಾನು ಬೇಗ ಅರಣ್ಯಕಾಂಡಕ್ಕೆ ಬರುತ್ತೇನೆ. അതിന്റെ 25 25 ಅರಣ್ಯಕಾಂಡ 25. ഇവിടെയും ദൈവം പറഞ്ഞു, അന്യ സ്ത്രീകളാകട്ടെ അന്യ പുരുഷരായിട്ട് യാതൊരു സംബന്ധവും നിങ്ങൾക്ക് വേണ്ടെന്ന് ദൈവത്തിന്റെ ഒരു കൽപ്പനയായിരുന്നു. ಆದರೆ ಇಲ್ಲಿ ವ್ಯಕ್ತವಾಗಿ ಹೇಳ್ತಾರೆ, ಅನ್ಯ ಸಹೋದರಿಯೊಂದಿಗೆ ಅನ್ಯ ಸಹೋದರನೊಂದಿಗೆ ನಿಮ್ಮ ಯಾವ ಸಂಬಂಧವು ಇರಬಾರದು. ഹല്ലേലൂയ. പക്ഷെ ഇവിടെ സംഭവിച്ചത്, ಇಲ್ಲಿ ಸಂಭವಿಸಿದ್ದು ഒരു മിഥ്യാന്യ സ്ത്രീ മുഖാന്തരം ഒരു ഇസ്രായേലിയൻ പാപം ചെയ്തു. ಒಂದು ಮಿದ್ಯಾನ ಸ್ತ್ರೀಯ ಮುಖಾಂತರ ಇಸ್ರೇಲನು ಪಾಪ ಮಾಡಿದನು. ദൈവത്തിന്റെ ഉഗ്ര കോപം ഇസ്രായേൽ പാളയത്തിൽ ഇറങ്ങി. ದೇವರ ಉಗ್ರವಾದ ಕೋಪ ಇಸ್ರಾಯೇಲ್ ಪಾಳ್ಯದಲ್ಲಿ ಇಳಿಯಿತು. അപ്പോൾ ഒരു 7ാം വാക്യം വായിച്ചത്, 7ನೇ ವಾಕ್ಯ ಓದಿ. ಆ ಸ್ತ್ರೀಯನ್ನು ಕುಲದವರ ಬಳಿಗೆ ಕೂಡಲೇ ಮಹಾಯಾಜಕ ಆರೋನನ ಮೊಮ್ಮಗನು ಎಲ್ಲಾಜರನ ಮಗನು ಆದ ಪಿನೆಹಾಸನು ಸಭೆಯ ನಡುವೆಯಿಂದ ಎದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೇಲಿನ ಹಿಂದೆ ಹೋಗಿ ಅವನು ಮಲಗಿರುವ ಕೋಣೆಯನ್ನು ಹೊಕ್ಕು ಅವರಿಬ್ಬರನ್ನು, ಅಂದರೆ ಆ ಇಸ್ರಾಯೇಲನನ್ನು ಆ ಸ್ತ್ರೀಯನ್ನು ಒಂದೇ ಏಟಿನಿಂದ ಹೊಟ್ಟೆಯಲ್ಲಿ ತಿವಿದುಕೊಂಡನು. ഹല്ലേലൂയ. വർഷങ്ങൾ കഴിഞ്ഞതിന് ശേഷവും ವರ್ಷಗಳು ಮುಗಿದ ನಂತರವೂ ಇದೇ ಲೇವಿ ആമേ ലേവിയ കുറിച്ച് പറഞ്ഞ അഹരോന്റെ മകന്റെ മകൻ, ಲೇವಿಯ ಗೋತ್ರದಲ್ಲಿ ಗುರುತಿಸಲ್ಪಟ್ಟಂತ ಅಹರೋನನ ಮಗನ ಮಗನು വീണ്ടും വാളെടുത്തു, ತಿರುಗಿ ಕತ್ತಿ ಎತ್ತಿದನು. ഹല്ലേലൂയ. ആമേൻ. ഒറ്റ വെട്ടിന് രണ്ടിനെയും കളഞ്ഞു. ಆಮೇಲೆ ದೇವರಿಗೆ ವಿರುದ್ಧವಾಗಿ ಆಮೇಲೆ ನಿತ್ಯದ ಸ್ತ್ರೀಯೊಂದಿಗೆ ಪಾಪ ಮಾಡಿದ ವ್ಯಕ್ತಿ ಇಬ್ಬರನ್ನು ಒಂದೇ ಏಟಿಗೆ ಈಟಿಯಿಂದ ಚುಚ್ಚಿ ಕೊಂದರು. ആമേൻ. ദൈവം പറഞ്ഞതിനെ ചെയ്തതിൻ്റെതായ കാര്യങ്ങളെ മോശ കണ്ണാലെ കണ്ടു. ആമേൻ. തലമുറകളെ ഇത് ഏറ്റുപാടിക്കൊണ്ടിരുന്നു. ಆದರೆ ಮೋಶೆ ದೇವರಿಗೆ ವಿರುದ್ಧವಾಗಿ ನಡೆಸಿದನ್ನ ಆಮೇಲೆ ಕಂಡು ಸಂಭರಿಸಿದನ್ನ ಕಣ್ಣಾರೆ ಕಂಡಂತ ಮಕ್ಕಳು ಮೊಮ್ಮಕ್ಕಳುಗಳು ಅದನ್ನೇ ಪಾಲಿಸಿಕೊಂಡು ಬಂದರು. ಲೇವಿಯ ಗೋತ್ರದವರು. ഹല്ലേലൂയ. ഹല്ലേലൂയ. ദൈവ മക്കളെ, ಪ್ರಿಯ ದೇವ ಮಕ್ಕಳೇ, നിങ്ങൾക്കൊരു പാരമ്പര്യമുണ്ട്. ನಿಮಗೊಂದು ಪಾರಂಪರ್ಯವಿದೆ. ആമേൻ. നിങ്ങൾ ഇന്ന് ഈ ജനറേഷനിലെ, ಈ ಜನರೇಷನ್ ഈ ಅಲ್ಲಿ, കർണാടകയിലെ, ಈ ಕರ್ನಾಟಕದಲ್ಲಿ ആമേൻ, നിങ്ങൾ ക്രിസ്തുവിനെ അറിഞ്ഞ ഫസ്റ്റ് ജനറേഷൻ. ನೀವು ಕ್ರಿಸ್ತನನ್ನು ತಿಳಿದುಕೊಂಡ ಮೊದಲನೆಯ ಸಂತತಿಗಳು. ഹല്ലേലൂയ. ഹല്ലേലൂയ. നിങ്ങൾക്കിത് കഠിനമാണ്. ನಿಮಗಿದು ಕಠಿಣ. പക്ഷേ നിങ്ങളുടെ 1, 2, 3 തലമുറകൾ വരുമ്പോൾ, ನಿಮಗೆ ಇದು ಕಠಿಣ. ನಿಮ್ಮಲ್ಲಿ 1, 2, 3 ತಲೆಮಾರುಗಳು ಬರುವಾಗ ആമേൻ, നിങ്ങൾ ഇന്ന് പെടുന്ന കഷ്ടങ്ങൾ, ನೀವು ಇಂದು ಪಡುತ್ತಿರುವ ಕಷ್ಟಗಳು, നിങ്ങളുടെ മമ്മക്കളെ, ನಿಮ್ಮ ಮೊಮ್ಮಕ್ಕಳುಗಳು, ആമേൻ, നിങ്ങളുടെ 3 തലമുറ കഴിയുമ്പോൾ, ನಿಮ್ಮ 3-4 ತಲೆಗಳು ಕಳೆಯುವಾಗ, എന്റെ മാതാവേ, ನನ್ನ ತಾಯಿ, എന്റെ താത്ത, ನನ್ನ താತ, ക്രിസ്തുവിൽ വന്ന എന്റെ അജി, ಆಮೇಲೆ ಕ್ರಿಸ್ತನಲ್ಲಿ ಬಂದಂತ ನನ್ನ എന്റെ ಅಜ್ಜಿ, കർത്താവിന് വേണ്ടി നിന്നതിനാ ನನ್ನ ಕರ್ತನಿಗಾಗಿ ನಿಂತದನ್ನ ഞാൻ ഈ പാപത്തെ
ತಿಂದೆ ಆಮೇಲೆ ಒದೆಗಳನ್ನ ತಿಂದು தாத்தான 4 பல்லுக்கு ನನ್ನ ತಾತನ 4 ಹಲ್ಲು ಆಮೇಲೆ ಕ್ರಿಸ್ತನ ನಿಮಿತ್ತ ಉದುರಿ அவரை அடிச்சவரடே ಅವರ ಒಡೆದಂತವರ வாயெல்லாம் கேன்சர் வந்த எல்லா பல்லுக்கு ಆದರೆ ಒಡೆದು 4 ಹಲ್ಲು ಉದುರಿಸಿರೋರ ಹಲ್ಲುಗಳು ಆಮೇಲೆ ಕ್ಯಾನ್ಸರ್ ಬಂದು ಎಲ್ಲ ಹಲ್ಲುಗಳು ಉದುರೋದು. ഇപ്പോൾ ആ ഏരിയ ഫുള്ള് ആ ഫാമിലിയാണ് കനിഷ്ഠ ഒരു 300 പേരുള്ള സഭയുണ്ട്. ಆದರೆ ಆ ಒಡೆದಂತ ಕುಟುಂಬಸ್ಥರು 300 ಜನ ಇದ್ದಾರೆ. ಎಲ್ಲ ಅವ್ರ ಕುಟುಂಬದ ವಿಶ್ವಾಸಿಗಳು. എന്റെ 5 കിലോമീറ്ററോളം നടന്ന് ನನ್ನ 5 ಕಿಲೋಮೀಟರ್ಗಳ ದೂರ ನಡೆದು കർത്താവിന്റെ വേല ചെയ്തു. ಆಮೇಲೆ ದೇವರ ಸೇವೆನ ಮಾಡಿದರು. ഞങ്ങൾ സിനിമ കണ്ടു നടന്നു. ನಾವು ಸಿನಿಮಾಗಳನ್ನ ನೋಡ್ಕೊಂಡು ನಡೀತಾ ಇದ್ದೀವಿ. തികഞ്ഞ മദ്യപാനിയായി നടന്നു. ನಮ್ಮಪ್ಪ ಆಮೇಲೆ ತುಂಬಾ ಆಮೇಲೆ ಮದ್ಯಪಾನಿಯಾಗಿದ್ದರು. പക്ഷേ അവരുടെ പ്രാർത്ഥന ಆದರೆ ಅಜ್ಜಿಯ ಪ್ರಾರ್ಥನೆ വചനമായ വാളെടുത്തത് ಅವರು ವಾಕ್ಯವಾಗಿರುವಂತಹ ಕರ್ತನ ಕೃಪೆಯಲ್ಲಿ ഇന്ന് കർണാടകയിലെ ಇಂದು ಕರ್ನಾಟಕದಲ್ಲಿ ചെന്നപട്ടണത്തിലെ ಚನ್ನಪಟ್ಟಣದಲ್ಲಿ ഞാൻ എന്റെ കർത്താവിന്റെ വാളുമായി നിൽക്കുവാനുള്ള ദൈവം എന്നെ സഹായിച്ചു. ನಾನು ಕರ್ತನ ವಾಕ್ಯವನ್ನು ಆಮೇಲೆ ನನಗೆ ಸಮಯ ಇಲ್ಲ ಲೇವಿಯನ್ನ ಕುರಿತು ಹೇಳುವುದಕ್ಕೆ. ಮೋಶೆ ಎಲ್ಲ ಇಸ್ರೇಲ್ ಗೋತ್ರದಲ್ಲಿ ಹೋಗಿ ಎಲ್ಲ ಇಸ್ರೇಲ್ ಸಂತತಿಗಳಿಗೆ ಆಸ್ತಿ ಅಂತಸ್ತನ್ನ ಕೊಟ್ಟರು. ಗೋತ್ರങ്ങൾക്ക് ಸೇರಿ ಗೋತ್ರಗಳಿಗೆ ಶೇರ್ ಮಾಡಿದರು. ತೆಗ್ಗ ದೇಶ ಮಡಕ ದೇಶ ಎಲ್ಲ ಆಮೇಲೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದ ಎಲ್ಲ ಕಡೆ ಅವರಿಗೆ ಸ್ವತ್ತನ್ನ ಕೊಟ್ಟನು. പക്ഷേ ಆದರೆ ലേവിക്ക് മാത്രം കൊടുത്തില്ല. ಲೇವಿಯವರಿಗೆ ಮಾತ್ರ ಆಸ್ತಿ ಸಿಗಲ್ಲ. ദൈവം പറഞ്ഞു ದೇವರು ಹೇಳಿದನು, ഞാനാണ് നിന്റെ ഓഹരി. ನಾನೇ ನಿನ್ನ ಆಸ್ತಿ. ನೀನು ಶುದ್ಧೀಕರಣಕ್ಕಾಗಿ ನಿಂತರೆ ಆದರೆ ಕೆಲವು ಭಾಗಗಳನ್ನು ಮಾತ್ರ ಈ ಲೋಕದಲ್ಲಿ ನಾನು ಮಂತ್ರಿಗಳಂತ ಭಾವನ ಗೋತ್ರಗಳಿಗೆ ಕೊಡುವಾಗ ഇടി പ്രപഞ്ചമേ ಇಡೀ ಪ್ರಪಂಚವೇ സൃഷ്ടിച്ച ഞാൻ ಸೃಷ್ಟಿಸಿದಂತ ನಾನು നിന്റെ ഓഹരി. ನಾನೇ ನಿನ್ನ ಆಸ್ತಿ. ನಿನ್ನ ಸೊತ್ತು ನಿನ್ನ ಕ್ರಿಸ್ತು. ಅದರ ನಂತರ ನಿನಗೆ ಏನು ಬೇಕು? ನನಗೆ ಬೇಗ ನಿಲ್ಲಿಸುತ್ತೇನೆ. 28 അധ്യായത്തിലെ 29ലേക്ക് വരുമ്പോൾ ನಾವು 2 ಪೂರ್ವ ಕಾಲ ವೃತ್ತಾಂತ 29ನೇ ಅಧ್ಯಾಯಕ್ಕೆ ಬರುವಾಗ 2 ಪೂರ್ವ ಕಾಲ ವೃತ್ತಾಂತ 29 അതിന്റെ അല്ല 15 ಜಿಯೇಲ್ ಎಂಬ ಲೇವಿಯರು ಎದ್ದು ತಮ್ಮ ಸಹೋದರರನ್ನು ಮುಗಿಸಿದರು. ಅವರು ಅರಸನ ಗಾನಗಾರಕವಾರಾಗಿ ಯೆಹೋವನ ಧರ್ಮಶಾಸ್ತ್ರ 15 ರಾಜಾಂದ್ರ ಲೇವಿಯರು ಎದ್ದು ತಮ್ಮ ಸಹೋದರರನ್ನು ಕೂಡಿಸಿದರು. ಅವರು ಅರಸನ ಆಜ್ಞಾಧಾರಕರಾಗಿ ಯೆಹೋವನ ಧರ್ಮಶಾಸ್ತ್ರ ವಿಧಿಯ ಮೇರೆಗೆ ತಮ್ಮನ್ನು ಶುದ್ಧಪಡಿಸಿಕೊಂಡು ಯೆಹೋವನ ಆಲಯವನ್ನು ಶುದ್ಧೀಕರಿಸುವುದಕ್ಕೆ ಬಂದರು. ಯಾಜಕರು ಯೆಹೋವನ ಆಲಯವನ್ನು ಶುದ್ಧ ಮಾಡುವುದಕ್ಕೋಸ್ಕರ ಒಳಗೆ ಹೋಗಿ ಪವಿತ್ರ ಸ್ಥಾನದಲ್ಲಿದ್ದ ಹೊಲಸನ್ನೆಲ್ಲ ತಂದು ಪ್ರಕಾರದಲ್ಲಿ ಹಾಕಿದರು. ಲೇವಿಯರು ಅದನ್ನು ಕೂಡಿಸಿ ಹೊರಗೆ ಒಯ್ದು ಕಿದ್ರೋನ್ ಹಳ್ಳದಲ್ಲಿ ಹಾಕಿದರು. Hallelujah. Hallelujah. Amen. ಪುರೋಹಿತರು ರೋಹಿತರು ಲೇವಿಯರು ಮಾತ್ರ
ಲೇವಿಯರು ಮಾತ್ರನೇ. നിങ്ങൾക്കറിയാം പരിശുദ്ധ അങ്കണം പരിശുദ്ധ സ്ഥലം അതിപരിശുദ്ധ സ്ഥലം. ಅಂಗಳ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. അതിപരിശുദ്ധ സ്ഥലത്ത് ക്ലീനിങ് നടന്നു. ಪರಿಶುದ್ಧದಲ್ಲಿ ಕ್ಲೀನಿಂಗ್ ನಡೀತು. പരിശുദ്ധ സ്ഥലം ക്ലീൻ ചെയ്തു. ಪರಿಶುದ್ಧ ಸ್ಥಳ ಕ್ಲೀನ್ ಮಾಡಿದ್ರು. അങ്കണ വാതിക ലേവി നിൽക്കുക. ಅಂಗಳದ ಬಾಗಿಲಲ್ಲಿ ಲೇವಿ ಗೋತ್ರದವರು ഈ മാലിന്യത്വങ്ങളെല്ലാം കഴുകി വിടുക. ಈ ಮಾಲಿನ್ಯತೆಗಳನ್ನೆಲ್ಲ ತೊಳೆದು ಬಿಡುವಾಗ റിപ്പയർ ചെയ്യേണ്ടതെല്ലാം ഇങ്ങനെ റിപ്പയർ ചെയ്തു. ರಿಪೇರಿ ಮಾಡಬೇಕಾದದೆಲ್ಲ ರಿಪೇರಿ ಮಾಡಿದ್ರು. എല്ലാം എടുത്തോണ്ട് വന്നു. ಎಲ್ಲವನ್ನ ತೆಗೆದುಕೊಂಡು ലേവിയുടെ കൈ കൊടുത്തു. ಲೇವಿಯ ಕೈಗೆ ಕೊಟ್ಟನು. ಲೇವಿ തന്നെ ചെയ്തെന്നറിയാമോ? ಲೇವಿ ಇದನ್ನ ಏನ್ ಮಾಡದ ಗೊತ್ತಾ? അവളൊന്നും കുളിച്ചിട്ടില്ല. ಅಲ್ಲೆಲ್ಲೂ ಆಮೇಲೆ ಮುಚ್ಚಿಟ್ಟಿಲ್ಲ. നമ്മളാണ് എന്നെ ചെയ്യുമെന്നറിയാമോ? ನಾವಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ആമേ പുരോഹിതൻ വന്ന എല്ലാം വാരി വലിച്ചോണ്ട് വന്നേ. ಪುರೋಹಿತ ತಂದಿದ ಎಲ್ಲ ಅಶುದ್ಧವನ್ನ ಗೋರ್ಕೊಂಡು ಬಂದು ഏതെങ്കിലും ഒരു മരത്തിന്റെ ചോട്ടിലോട്ട് ಯಾವ್ದಾದ್ರು ಒಂದು ಮರದ ಒಂದು ಅಡಿಯಲ್ಲಿ ಇಟ್ಬಿಡ್ತೇವೆ. ഏതെങ്കിലും ഒരു സൈഡ് നോക്കി ഒരു കുപ്പയൊക്കെ ആയിട്ട് അങ്ങോട്ട് കളയുക. ಯಾರಾದ್ರೂ ನೋಡಿದ್ರೆ ಸೈಡಲ್ಲಿ ಅವರೆಲ್ಲ ಕಸ ಗುಡ್ಡೆ ಹಾಕುತ್ತಾರೆ. ആമേൻ. ദേവിക്കറിയാം, ದೇವಿಗೆ ಗೊತ್ತು ഇവിടെ വാൽപര്യന്റെ വിഗ്രഹങ്ങളുണ്ടായിരുന്നു. ಅಲ್ಲಿ ಆಮೇಲೆ ಬಾಳನ ವಿಗ್ರಹಗಳಿತ್ತು. വാൽപര്യന്റെ വിഗ്രഹങ്ങളുണ്ടായിരുന്നു. ಬಾಳನ ವಿಗ್ರಹಗಳಿತ್ತು ಅಲ್ಲಿ. ആമേൻ. അശേരയുടെ പ്രതിഷ്ഠകളുണ്ടായിരുന്നു. ಆಶೇರ ದೇವತೆಗಳಿದ್ದರು ಅಲ್ಲಿ. ഇത് ഞാൻ ഇവിടെ കൊണ്ട് കളഞ്ഞാൽ ನಾನು ಇಲ್ಲಿ ಹಾಕಿದರೆ ഒരു സമയം വരുമ്പോൾ ಒಂದು ಸಮಯ ಬರುವಾಗ ഈ എപ്പോഴും പ്രശ്നം ഉണ്ടാക്കുന്ന ഈ ഇസ്രായേലിയരെ ಯಾವಾಗಲೂ ಸಮಸ್ಯೆ ಮಾಡುವ ಈ ಇಸ್ರೇಲ್ അവരെ പോയി പ്രശ്നം വരുമ്പോൾ അതിനെ വീണ്ടും എടുത്തോണ്ട് വരും. ಆದರೆ ಅವರಿಗೆ ಸಮಸ್ಯೆ ಬರುವಾಗ ಆ ವಿಗ್ರಹಗಳನ್ನು ತಿರುಗಿ ಆಲಯದಲ್ಲಿ ತರ್ತಾರೆ. അതിന് അവൻ എന്നാ ചെയ്തു? ಅವನೇನ್ ಮಾಡ್ದ? കിദ്രോൻ തോട്ടിലേക്ക് ഒഴുക്കി കളഞ്ഞു. ಹಳ್ಳದಲ್ಲಿ ಆಮೇಲೆ ಅದನ್ನ ಅಳಿಸಿಬಿಟ್ಟರು. മലയാളം വരുമ്പോൾ ഇംഗ്ലീഷ് വരുമ്പോൾ അന്നമല്ല ഒരു റിവർ, നദിയുമല്ല, ഒരു ചെറിയ ಆದರೆ ಮಲಯಾಳ ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿದೆ. ಹಳ್ಳ ಅಲ್ಲ, ಒಂದು ಚಿಕ್ಕ ನದಿಯಲ್ಲಿ ಹರಿಯಬೇಕು. അതവിടെ പാത്ത് വെക്കാൻ അവർ സമ്മതിച്ചില്ല. ಅದನ್ನ ಅಲ್ಲಿ ಬಚ್ಚಿಡಬೇಕೆಂದು ಅವರು ಸಮ್ಮತಿಸಲಿಲ್ಲ. ആ തോട്ടി കൂടെ ഒഴുക്കി കളഞ്ഞു. ಆದರೆ ಕಿದ್ರು ಆ ನದಿಯಲ್ಲಿ ಹರಿಯಲು ಬಿಟ್ಟು ಬಿಟ್ಟರು. എന്ന് വിളിച്ചാണ് അവർ. ಈ ಹಗಲಿನ ವೇಳೆ ദൈവത്തിന്റെ ആത്മാവ് ഇടപെടുന്നു. ದೇವರಾತ್ಮನು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. പുരോഹിതൻ ചെയ്യേണ്ടത് പുരോഹിതൻ ചെയ്യട്ടെ. ರೋಹಿತರು ಮಾಡುವುದು ರೋಹಿತರು ಮಾಡಲಿ. ദൈവം ചെയ്യുന്നത് ലേവി വന്ന് ചെയ്യേണ്ട ആവശ്യമില്ല. ರೋಹಿತರು ಮಾಡುವಂತದನ್ನ ಲೇವಿ ಒಂದು ಮಾಡುವ ಅಗತ್ಯವಿಲ್ಲ. അവൻ ലേവിയോട് ദൈവം എന്ത് പറഞ്ഞു? ಲೇವಿಯೊಂದಿಗೆ ಏನ್ ಹೇಳಿದನು? ലേവി അത് ചെയ്യുക. ಲೇವಿ ಅದನ್ನು ಮಾಡ್ತಾನೆ. പരിശുദ്ധ സ്ഥലത്തെ കാര്യങ്ങൾ ಅತಿ ಪರಿಶುದ್ಧ ಸ್ಥಳದ ಕಾರ್ಯಗಳು പുരോഹിതർക്കുള്ളത്. ಆ ಪುರೋಹಿತರಿಗಿರುವಂತದ್ದು. അവരതിനെ ശുദ്ധീകരിച്ചപ്പോൾ ಅವರು ಅದನ್ನು ಶುದ್ಧೀಕರಿಸುವಾಗ അവൻ അങ്കണത്തിൽ കൊണ്ടുവന്നു. ಅಂಗಳಕ್ಕೆ ಕೊಂಡು ಬಂದರು. അങ്കണത്തിൽ കൊണ്ടുവന്നപ്പോൾ ಅಂಗಳಕ್ಕೆ ಕೊಂಡು ಬಂದಾಗ ഒരു ഗോത്രവും അവിടെ കാത്തു നിന്നില്ല. ಯಾವ ಗೋತ್ರವಲ್ಲಿ ಕಾದು ಕುಳಿತಿಲ್ಲ. ലേവി അവിടെ കാത്തു നിന്നു. ಲೇವಿಯಲ್ಲಿ ಕಾದು അവനറിയാം ಅವನಿಗೆ ಗೊತ್ತು. ഒരു നാള് ಒಂದು ದಿವಸ മോശ കൂടുന്ന എന്റെ പിതാക്കന്മാർ ഇതേ സേവ ചെയ്തതാണ്. ಮೋಶೆಯಲ್ಲಿ ಹಾಗೆ ಇದ್ದಂತ ಲೇವಿ ಗೋತ್ರದವರು ಇದನ್ನು ಮಾಡಿದರು. ഇന്ന് ഞങ്ങൾ ചെയ്യാൻ പോകുകയാണ്. ಇಂದು ನಾವು ಮಾಡಲು ಹೋಗುತ್ತೇವೆ. കിദ്രോൻ തോട്ടിലേക്ക് ഞങ്ങൾ ഒഴുക്കി കളയാൻ പോകുകയാണ്. ಆ ಕಿದ್ರೋನ್ ಹಳ್ಳದಲ್ಲಿ ಹರಿಯಲು ಬಿಡಲು ಹೋಗುತ್ತೇವೆ. ആമേൻ. ഞാൻ വിശ്വസിക്കുന്നു. ನಾನು ಆಮೇಲೆ ഈ ഉപവാസ പ്രാർത്ഥനയിൽ ഈ സഭയ്ക്കൊരു ശുദ്ധീകരണം ഉണ്ടാകും. ಈ ಸಭೆಗೆ ಒಂದು ಶುದ್ಧೀಕರಣ ಉಂಟಾಗಲಿಲ್ಲ. നിങ്ങളുടെ കുടുംബങ്ങളിലെ ಕುಟುಂಬಗಳಲ್ಲಿ, ಮಕ್ಕಳಲ್ಲಿ ആർക്കും അറിയാതെയുള്ള ನೀವು ಅರಿತು ಅರಿಯದೆಲ್ಲ ಕೋಪದ ಕಾರ್ಯ ശക്തികളെ ಅವನಂತೆ ಪ್ರಾರ್ಥನೆ ಮಾಡಿದರು. ಒಳಗಿನ ಪಾಪಗಳನ್ನು സഭയും യാചകനും കുടുംബവും ലേവിയും അവന്റെ കുടുംബവും ഒന്നിച്ചു ചേർന്ന് ശുദ്ധീകരിച്ച് ಲೇವಿಯ ಕುಟುಂಬದವರು, ಯಾಜಕರು, ಪುರೋಹಿತರು ಒಟ್ಟಾಗಿ ಸೇರಿ ಮಾಡಿದ ಕ್ರಿಯೆ ಶುದ್ಧೀಕರಣವು വലിയ ജയമായി മാറ്റി. ದೊಡ್ಡ ಜನವಾಗಿ ಮಾರ್ಪಡಿಸಿದರು. ശുദ്ധീകരിക്കുമ്പോൾ ಆಮೇಲೆ ಶುದ್ಧೀಕರಣ ಉಂಟಾಗುವಾಗ 21 ദിവസം ഉപവാസം ചെയ്യുമ്പോൾ മൊബൈൽ നോക്കുന്നവർക്ക് പാസ് വെച്ചിട്ട് ಆಮೇಲೆ 21 ದಿನ ಉಪವಾಸ ಮಾಡುವವರು ಮೊಬೈಲ್ ಅನ್ನ ಪಕ್ಕಕ್ಕಿಟ್ಟು 21 ദിവസം കഴിയുമ്പോൾ വീണ്ടും തിരിച്ചെടുക്കാൻ പോകണം. ಆದರೆ 21 ದಿನದ ನಂತರ ತಿರುಗಿ ಅದನ್ನು ತೆಗೆದುಕೊಳ್ಳಲು ಹೋಗಬೇಡ. 21 ദിവസം വഴക്ക് പിടിക്കാതിരുന്നിട്ട് 21 ದಿನ ಜಗಳ ಆಡದೆ അത്
അത് വീണ്ടും എടുത്ത് ഉപവാസം കഴിയുമ്പോൾ തിരിച്ചെടുക്കണ്ട. ಆ ಉಪವಾಸದ ನಂತರ ತಿರುಗಿ ತೆಗೆದುಕೊಳ್ಳಬೇಡ. ഹല്ലേലൂയ. ഹല്ലേലൂയ. 21 ദിവസം പണത്തിനോട് ആർത്തിയില്ലാതെ ಆಮೇಲೆ 21 ದಿನ ಹಣದ ದಾಹ ಇಲ್ಲದೆ ಇತ್ತು. വീണ്ടും അതിന്റെ ആർത്തിക്ക് പോകണ്ട. ತಿರುಗಿ ಹಣದಾಹಕ್ಕೆ ನೀನು ಹೋಗಬೇಡ. കിദ്രോൻ തോട്ടിലേക്ക് ഒഴുക്കി കളയും. ಅದು ಕಿದ್ರೋನ್ ಹಳ್ಳದಲ್ಲಿ ನೀನು ಹರಿಸಿಬಿಡು. ನಾನು ಈ ವಾಕ್ಯವನ್ನು ഞാൻ ಹೇಳಿದೆ. സഭയെ പറഞ്ഞു, ನಾನು ಸಭೆಯಲ್ಲಿ ಹೇಳಿದೆ. കേരളത്തിൽ റിവൈവൽ ಆಮೇಲೆ ಕೇರಳದಲ್ಲಿ ಉಜ್ಜೀವನ നടന്നു. ഹല്ലേലൂയ. ನಡೆಯಿತು. അവരുടെ അഴുക്കെല്ലാം അവർ ഈ കിദ്രോൻ നദികൊണ്ട് ಅವರೆಲ್ಲ ಗಲೀಜನ್ನ ಕಿದ್ರೋನ್ ಹಳ್ಳದಕ್ಕೆ ಆಮೇಲೆ ಹರಿಯಬಿಟ್ಟರು. തമിഴ്നാട്ടിലെ എല്ലാ അശുദ്ധികളെല്ലാം എടുത്ത് അവർ ഇവിടെ ഇട്ടു. ತಮಿಳುನಾಡಿನ ಎಲ್ಲ ಅಶುದ್ಧಗಳನ್ನು ಆ ಕಿದ್ರೋನ್ ಹಳ್ಳದಲ್ಲಿ ಹಾಕಿಬಿಟ್ಟರು. ആമേൻ. ഹല്ലേലൂയ. തെലങ്കാന ആന്ധ്രാപ്രദേശിലെല്ലാം നമ്മുടെ കിദ്രോൻ നദി ഏതാ? നമ്മുടെ മൈസൂർ, ನಮ್ಮ ಕರ್ನಾಟಕയിലേക്ക് ಇತ್ತು. ಆದರೆ ಕಿದ್ರೋನ್ ಹಳ್ಳ ಯಾವುದು ಗೊತ್ತಾ? ಆಂಧ್ರದಲ್ಲಿರುವಂತ ಎಲ್ಲ ಗಲೀಜನ್ನ ಮೈಸೂರು, ಬೆಂಗಳೂರು, ಈ ಚನ್ನಪಟ್ಟಣಕ್ಕೆ ಹರಿಯಬಿಟ್ಟಿದ್ದಾರೆ. അത് കേരളത്തിലെയും ಆ ಕೇರಳದ್ದು, തമിഴ്നാട്ടിലെയും ತಮಿಳುನಾಡು, ആന്ധ്രയിലെയും ಆಂಧ್ರದ್ದು വിഗ്രഹങ്ങളെയും ಎಲ್ಲ ವಿಗ್ರಹಗಳು, പാപങ്ങളെയും ಪಾಪಗಳು, വ്യഭിചാരത്തെയും ವ್ಯಭಿಚಾರಗಳು, ಮಂತ್ರಗಳು നമ്മുടെ മേലെ ഇട്ടെങ്കിൽ ನಮ್ಮ ಮೇಲೆ ಇಟ್ಟಿರುವುದಾದರೆ എഴുന്നേറ്റ് എന്റെ ലേവിയേ, ಇಂದು ಎದ್ದೇಳುವ ಲೇವಿಯೇ, യേശുവിനെ ഒന്ന് ശുദ്ധീകരിച്ച് ನಿನ್ನ ದೇಶವನ್ನು ನೀ ಶುದ್ಧೀಕರಿಸು. ആ സ്റ്റേറ്റ് വെച്ച് യൗവനക്കാരനെ ഉപയോഗിച്ചുവെങ്കിൽ ದೇಶಗಳಲ್ಲಿ ಯವನರನ್ನು ದೇವರು ಉಪಯೋಗಿಸುತ್ತಾರೆ. ಈ കർത്താവിന്റെ ശുദ്ധീകരണത്തിനായി ಶುದ್ಧೀಕರಣಕ್ಕಾಗಿ സഹോദരങ്ങളെ നിങ്ങൾ എഴുന്നേറ്റ് ಆಮೇಲೆ ನೀನೊಂದು ಎದ್ದೇಳು. പാസ്റ്റർമാർക്ക് മാത്രം വെച്ചിട്ടുള്ളതല്ല. ಈ ಸೇವೆಯು ಪಾಸ್ಟರ್ ಸೇವಕರಿಗೆ ಮಾತ್ರ, ಸೇವಕರಿಗೆ ಇರುವುದಲ್ಲ. ഈ ചെമ്പട്ടനെ നിങ്ങളെയാണ് ദൈവം വെച്ചിരിക്കുന്നത്. ಈ ಚನ್ನಪಟ್ಟಣದಲ್ಲಿ ನಿಮ್ಮನ್ನು ದೇವರು ಕರೆದಿದ್ದಾರೆ. സമർപ്പിക്കുക. ಸಮರ್ಪಣೆ അതെ, ഈ ಮಾಡಿ. ചെമ്പട്ടനേല് ಚನ್ನಪಟ್ಟಣದಲ್ಲಿ ചിലതിനെല്ലാം ശുദ്ധീകരിക്കുവാൻ, ಕೆಲವುದನ್ನೆಲ್ಲ ಶುದ್ಧ ദേശത്തെ ശുദ്ധീകരിക്കുവാൻ എല്ലാവരും എഴുന്നേറ്റ് ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ഹല്ലേലൂയ. ಚನ್ನಪಟ್ಟಣವನ್ನ, ದೇಶವನ್ನ ಶುದ್ಧೀಕರಿಸುವುದಕ್ಕಾಗಿ, ആമേൻ. ನಮ್ಮ പട്ടണത്തെ ശുദ്ധീകരിക്കുവാൻ ನಮ್ಮ